ನಗಿಸುವಂತ ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ನಟರಾಗಿ ನಟಿಯರಾಗಿ ಬಂದಂತವರು ಈ ವೇದಿಕೆ ಮೇಲೆ ನಿಲ್ಲಿಸಿ ಅವರಿಗೆ ಜಾಗ ಕೊಡುವಂತ ಒಂದು ದೊಡ್ಡ ಕಾರ್ಯಕ್ರಮ ಈ ಕಾಮಿಡಿ ಕಿಲಾಡಿಗಳು. ಒಂದು ನಗು ಮನುಷ್ಯನ ಆರೋಗ್ಯವಾಗಿಡುತ್ತೆ. ನನಗೆ ಇಲ್ಲಿ ಕೂತಾಗೆಲ್ಲ ನಾನು ಆರೋಗ್ಯವಂತ ಆಗಿದ್ದೀನಿ. ಈ ಜರ್ನಿ ನನಗೆ ತುಂಬಾ ಮೆಮೊರೇಬಲ್ ಆಗಿತ್ತು. ಥ್ಯಾಂಕ್ ಯು. ನಿಮ್ಮ 12 ಜನರಲ್ಲಿ ಇವತ್ತು ಕಾಮಿಡಿ ಕಿಲಾಡಿ ಪಟ್ಟ ಸಿಗೋದು ಒಬ್ಬರಿಗೆ ಮಾತ್ರ. ಆಕ್ಟಿಂಗ್ ಮಾಡಬೇಕು ಅಂತ ಯೋಚನೆ ಮಾಡಿದ್ದೆ ನಿಮ್ಮಿಂದ. ಅಯ್ಯೋ ದೇವ್ರೆ, ಎಲ್ಲಾ ಕಡೆ ಸಂತು ಅಲ್ಲ ತುಕಾಲಿ ಸ್ಟಾರ್. ದೊಡ್ಡ ಆರ್ಟಿಸ್ಟ್ ನಮ್ಮಪ್ಪನೇ ಇಲ್ಲ ಸರ್. ದೇವರೇ ಮೋಸವು ಸರಿಯೇನು. 1 month back ಹೊಸ ಮನೆ ಕಟ್ಬೇಕನ್ನೋ ಆಸೆ ಇತ್ತು ಸರ್. ಸತ್ಯನಾರಾಯಣ ಪೂಜೆ ಮಾಡ್ಬೇಕಾದ್ರೆ ಹೂ ಜೋಡಿಸ್ತಿರೋರು ಬಿದ್ದ ತಕ್ಷಣ ಉಸಿರಿಲ್ಲ ಸರ್. ಎರಡು ಹೆಣ್ಮಕ್ಳು ಅಂತ ನೋಡ್ದಾನೆ ತುಂಬಾ ಚೆನ್ನಾಗಿ ಸಾಕಿದ್ದಾರೆ. ಐ ಲವ್ ಯು ಮಮ್ಮಿ. ನಾನು ತುಂಬಾ ಸರಿ ಬೇಜಾರು ಮಾಡಿದ್ದೀನಿ. ಸಾರಿ. ಮುಂದಿನ ಬದುಕು ನಿಮ್ದು ಯಶಸ್ವಿಯಾಗಿ ನಡೀಲಿ. ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡಿ ಬೆಳೀರಿ. ಆಮೇಲೆ ಬೆಳೆಸಿದಂತ ಈ ವೇದಿಕೆನ ಸಾಯೋವರೆಗೂ ತಾಯಿಯಂತೆ ಪ್ರೀತಿ ಮಾಡಿ. ನಮಸ್ಕಾರ ಅರಸೀಕೆರೆ, ಎಲ್ರು ಹೇಗಿದ್ದೀರಾ? ಸೂಪರಾ? ನಕ್ಕು ಮುತ್ತುದ್ರಸ ಹುಡುಗಿರಿಗೆ, ನಕ್ಕು ಹಲ್ಲುದಿಸ್ಕೊಳ್ಳೋ ಹುಡುಗರಿಗೆ, ಮಗುವಿನ ನಗು ಇರೋ ದೊಡ್ಡವ್ರಿಗೆ, ದೊಡ್ಡವರ ಹೃದಯ ಇರೋ ಮಕ್ಕಳಿಗೆ, ಎಲ್ರಿಗೂ ನಿಮ್ಮ ಆನಂದ್ ಕೇಳ್ಕೊಳ್ಳೋದು ಒಂದೇ. ಸೈಡ್ ಗಿಡ್ರಿ ನಿಮ್ ಟೆನ್ಷನ್ಗಳು ಮತ್ತೆ ಬಂದಿದ್ದಾರೆ. ಕಾಮಿಡಿ ಕಿಲಾಡಿಗಳು. ಇದು ಕಾಮಿಡಿ ಕಿಲಾಡಿಗಳು ಸೀಸನ್ 3 ಗ್ರ್ಯಾಂಡ್ ಫಿನಾಲೆ. ಕೋಪಾಡ್ ಬೈ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್ ಹಾಗೂ ಡೆನ್ವರ್ ದ ರಿಯಲ್ ಸೆಂಟ್ ಆಫ್ ಸಕ್ಸಸ್. ಆಹಾ, ಅರಸೀಕೆರೆ ಜನಗಳನ್ನ ನೋಡಿದ್ರೆ ನನಗೊಂಥರ ಹೊಟ್ಟೆ ಕಿಚ್ಚಾಗುತ್ತೆ. ಯಾಕೆ ಅಂತ ಕೇಳಿ, ಒಂದೊಂದಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಪೂರ್ವಕ್ಕೆ ನೋಡಿದ್ರೆ ಮಾಲೇಕಲ್ ಬೆಟ್ಟದ ಬಾಲಾಜಿ, ಪಶ್ಚಿಮಕ್ಕೆ ನೋಡಿದ್ರೆ ಜೇನಕಲ್ ಬೆಟ್ಟದ ಸಿದ್ದಪ್ಪಾಜಿ, ಉತ್ತರಕ್ಕೆ ನೋಡಿದ್ರೆ ಶಿವಾಲಯದ ಶಿವಪ್ಪಾಜಿ, ಇನ್ನು ದಕ್ಷಿಣಕ್ಕೆ ನೋಡಿದ್ರೆ ಮಹದೇಶ್ವರ ಬೆಟ್ಟದ ಮಾದಪ್ಪಾಜಿ. ಒಂಥರ ಪವರ್ಫುಲ್ ದೇವರುಗಳ ಸೆಕ್ಯೂರಿಟಿಲಿ ಹೈ ಪ್ರೊಟೆಕ್ಷನ್ ಅಲ್ಲಿ ಇದ್ದೀರಾ ನೀವು ಅರಸೀಕೆರೆ ಅವರು. ಸೊ ಇವತ್ತು ಈ ದೇವಾಲಯಗಳ ನಾಡು, ಐತಿಹಾಸಿಕ ಬೀಡು ಅರಸೀಕೆರೆನಲ್ಲಿ ನಮ್ಮ ಕಾಮಿಡಿ ಕಿಲಾಡಿಗಳು ಗ್ರ್ಯಾಂಡ್ ಫಿನಾಲೆ ನಡೀತಾ ಇರೋದು ನಿಜಕ್ಕೂ ನಮಗೆಲ್ಲ ಬಹಳ ಹೆಮ್ಮೆ ಆಗ್ತಾ ಇದೆ. ನೋಡಿ, ಒಂದು ಶುಭ ಕಾರ್ಯ ಆರಂಭ ಆಗಬೇಕು ಅಂತಂದ್ರೆ ವಿಘ್ನೇಶ್ವರನ ಕೃಪೆ ಇರಲೇಬೇಕು. ನಮ್ಮ ಕಿಲಾಡಿಗಳು ಫಿನಾಲೆ ವೇದಿಕೆಯಲ್ಲಿ ಸಖತ್ತಾಗಿ ಪರ್ಫಾರ್ಮ್ ಮಾಡಬೇಕು ಅಂತಂದ್ರೆ ನಿಮ್ಮೆಲ್ಲರ ಸಪೋರ್ಟ್ ಜೊತೆಗೆ ನಮ್ಮ ತ್ರಿವಳಿ ರತ್ನಗಳ ಆಶೀರ್ವಾದ ಬೇಕೇ ಬೇಕು. ಹಾಗಾದ್ರೆ ನಮ್ಮ ತ್ರಿವಳಿ ರತ್ನಗಳನ್ನ ವೇದಿಕೆ ಮೇಲೆ ಕರೆದು ಬಿಡೋಣ. ಆಕಾಶದಲ್ಲಿ ನಕ್ಷತ್ರಗಳೇ ಹೂಗಳು, ಹೂದೋಟದಲ್ಲಿ
ಹೂಗಳೇ ನಕ್ಷತ್ರಗಳು. ನಮ್ಮ ಕಾರ್ಯಕ್ರಮದಲ್ಲಿ ಈ ತ್ರಿಮೂರ್ತಿಗಳೇ ಬೆಲೆ ಕಟ್ಟಲಾಗದಂತ ರತ್ನಗಳು. ಸೊ ಲೆಟ್ಸ್ ವೆಲ್ಕಮ್ ಕನ್ನಡದ ವಿಕಟ ಕವಿ ಯೋಗರಾಜ್ ಭಟ್ರು, ಲೇಡಿ ವಾರ್ಡನ್ ರಕ್ಷಿತಾ ಮೇಡಮ್ ಅಂಡ್ ಕಿಲಾಡಿ ಅಂಕ ಕಿಲಾಡಿ ನವರಸ ನಾಯಕ ಜಗಣ. ಕಾಮಿಡಿ 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 ಕಿಲಾಡಿಗಳು, 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 ಕಾಮಿಡಿ 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 ಕಿಲಾಡಿಗಳು. ನಮ್ಮ ತ್ರಿವಳಿ ರತ್ನಗಳಿಗೆ ಬರಲಿ ಜೋರಾದ ಚಂಬಾಳೆ. ಭಟ್ರೆ, ಜೇನುಕಲ್ಲು ಸಿದ್ದೇಶ್ವರ ನಾಡಲ್ಲಿ ಜೇನನಂತ ಮನಸ್ಸಿರುವಂತ ಜನಗಳ ಮಧ್ಯೆ ನಮ್ಮ ಕಾರ್ಯಕ್ರಮದ ಗ್ರ್ಯಾಂಡ್ ಫಿನಾಲೆ ನಡೀತಾ ಇದೆ. ಏನ್ ಹೇಳಕ್ ಇಷ್ಟಪಡ್ತೀರಿ? ಇಡೀ ಮಲೆನಾಡಿಗೆ ದೀರ್ಘ ದಂಡ ಶರಣು. ಇಷ್ಟು ಜನ ಸೇರಿದಿರಿ ಅಂದ್ರೆ ಪ್ರತಿಯೊಂದು ಕನ್ನಡ ಮನಸ್ಸಿಗೂ ಮುದ್ದು ಮಾಡಬೇಕು ಅನ್ಸುತ್ತೆ. ಕನ್ನಡ ಬದುಕಿದೆ ಅಂತ ನೀವೇ ಸಾಕ್ಷಿ. ತುಂಬಾ ಖುಷಿ ಕೊಡುತ್ತೆ, ತುಂಬಾ ಹೆಮ್ಮೆ ಆಗುತ್ತೆ. ಕಾರ್ಯಕ್ರಮದ ಬಗ್ಗೆ ಖುಷಿ ಆಗುತ್ತೆ. ನಿಮಗೆಲ್ರಿಗೂ ಜಡ್ಜ್ಗಳ ಪರವಾಗಿ ನಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ ಸ್ವಾಗತ. ಎಲ್ಲರಿಗಿನ್ನ ಖುಷಿ ಆಗೋದು ಏನ್ ಗೊತ್ತಾ, ಒಂದೊಂದೇ ಪುಟ್ 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 ಮುಖಗಳು ಕಾಣಿಸ್ತಾ ಇದೆ ಅಲ್ಲಿವರೆಗೂ. ಬಟ್ ಅಲ್ಲಿ ಆ ಲಾರಿ ಮೇಲೆ ನಿಂತ್ಕೊಂಡು ನೋಡ್ತವ್ರಲ್ಲಪ್ಪ, ದೇವ್ರಾಣೆ ಖುಷಿ ಆಗುತ್ತೆ. ಆನಂದನ್ ಒಂದ್ ಡೈಲಾಗು ಸ್ಟ್ಯಾಂಡರ್ಡ್ ನಮ್ಮ ಶೋ ಅಲ್ಲಿ, ನೀವೆಲ್ಲ ನಗಕ್ ಬಂದಿದ್ದೀರಾ, ನಾವ್ ಎಲ್ಲರೂ ನಗ್ಸಕ್ ರೆಡಿ ಆಗಿದ್ದೀವಿ. ಲಾರಿ ಜನ ಯಾಕೆ ಬಂದಿರೋದು ಹೇಳು? ಯಾಕೆ ಬಂದಿರೋದು? ಇವ್ರದೊಂದು ಐಟಮ್ ಡ್ಯಾನ್ಸ್ ಇದೆ ಅಂತ ನಾನು ಕಲಂಗಡಿ ತಿನ್ಬೇಕಾದ್ರೆ ಹೇಳ್ಬಿಟ್ಟೆ. ಎಷ್ಟು ಬೈದ್ರು ನಿಮ್ ಬುದ್ಧಿ ಬರಲ್ಲ ರೀ. ಓಕೆ, ಈಗ ಮಾತಾಡ್ತಾರೆ ನಮ್ಮ ಕಿಲಾಡಿ ಅಂಕ ಕಿಲಾಡಿ ನವರಸ ನಾಯಕ ಜಗಣ. ನನ್ನ ಉಸಿರಿನಲ್ಲಿ ಬೆರೆತ ಕನ್ನಡ ಕಲಾಭಿಮಾನಿಗಳ ಪಾದಾರವಿಂದಕ್ಕೆ ಜಗ್ಗೇಶನ ಸಾಸಾರ ನಮಸ್ಕಾರಗಳು. ನಮ್ಮ ZTV ಅವರ ಈ ಒಂದು ಕಾರ್ಯಕ್ರಮ ಏನಿದೆ ಕಾಮಿಡಿ ಕಿಲಾಡಿಗಳು, ಬಹುಶಃ ಇವತ್ತು ಇಡೀ ಭಾರತದ ಟಿವಿ ಇತಿಹಾಸದಲ್ಲಿ ಈ ರೀತಿಯಾದಂತ ಒಂದು ಕಾರ್ಯಕ್ರಮ ಎಲ್ಲ ವರ್ಗದ ಜನಕ್ಕೆ ಪ್ರೀತಿಯಾಗಿ ಉಳಿದುಕೊಂಡಿದೆ ಅಂದ್ರೆ ಬಹುಶಃ ಈ ಒಂದು ಕಾರ್ಯಕ್ರಮ ಅಂತ ನಾನು ತುಂಬಾ ಹೆಮ್ಮೆಯಿಂದ ಹೇಳ್ತೀನಿ. ನಾವು ಎಷ್ಟೋ ಚಿತ್ರಗಳನ್ನ ನಾವು ನಟಿಸಿರ್ಬೋದು. ನಾನು 10 ಬೀಳ 150 ಸಿನಿಮಾ ಆಯ್ತು. ಆದ್ರೆ ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ಸಿಕ್ಕುವಂತ ಒಂದು ಆನಂದ ಬಹುಶಃ ನನಗೆ ಯಾವುದರಲ್ಲೂ ಸಿಕ್ಕಿಲ್ಲ, ಸಿಗೋದೂ ಇಲ್ಲ ಅಂತ ನಾನು ಭಾವಿಸ್ತೀನಿ. ವಾರದಲ್ಲಿ 2 ದಿನ ನಗಿಸುವಂತ ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ನಟರಾಗಿ ನಟಿಯರಾಗಿ ಬಂದಂತವರು ಯಾವ ಹಿನ್ನೆಲೆ ಇಲ್ಲದೆ ಇದ್ದವರು, ಅವ್ರು ಯಾರು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಬಟ್ ನಮ್ಮ ZTV ಅವರು ಅವರನ್ನ ಕಂಡಿಡಿದು ಗ್ರಾಮೀಣ ಭಾಗದಿಂದ ತಗೊಂಡ್ಬಂದು ಅವ್ರನ್ನ ತಯಾರು ಮಾಡಿ ನೀವು ಯಾರಿಗಿಂತ ಕಮ್ಮಿ ಇಲ್ಲ ಅಂತ ಈ ವೇದಿಕೆ ಮೇಲೆ ನಿಲ್ಲಿಸಿ ನಿಮ್ಮ ಹೃದಯದಲ್ಲಿ ಅವರಿಗೆ ಜಾಗ ಕೊಡುವಂತ ಒಂದು ದೊಡ್ಡ ಕಾರ್ಯಕ್ರಮ ಈ ಕಾಮಿಡಿ ಕಿಲಾಡಿಗಳು. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಅಂಡ್ ನನಗೆ ಡೌಟ್ ಏನಂದ್ರೆ, ಆಕ್ಚುಲಿ ಆ ಕಡೆ ಕೈ ನಿಮ್ ಕೈ ತೋರಿಸಿ, ಯಾವ್ದೋ ಒಂದು ಪ್ರಾಪರ್ಟಿ ಅದೇ ಏನದು? ಅದೇ ಇವ್ರಿಗೆ ಸಾಯಿಸೋ ಪ್ರಾಪರ್ಟಿ ಅಲ್ವಾ? ತಗೊಂಬರ್ರಪ್ಪ ಪ್ರಾಪರ್ಟಿ ಅದು. ಇವತ್ತು ಹೆಂಗೆ ಹೊಡಿಬೇಕು ಪಂಚ್ ಮೇಲೆ ಪಂಚು ಅಂತ ಅಂದ್ರೆ ಹಂಗೆ ಭಟ್ರಿಗೆ. ಅವಮ್ಮ ಪಂಚ್ ಮೇಲೆ ಪಂಚ್ ಹೊಡೆದೆ ಅವ್ರ ಗಂಡ ಒಂದು ಮಗು ಮೇಲೆ ಮಾಡಕ್ ಆಗಿಲ್ಲ ಅವನ ಕೈಲಿ. ಪಾಪ ರಾತ್ರಿ ಎಲ್ಲ ಪಾಪ ಅವ್ರ ಗಂಡನ ಮಕ್ಕಳೆಲ್ಲ ಕೆಡ್ಕೊಂಡು ಹೊಡೆದ್ಬಿಡ್ತಾಳೆ ಪಾಪ. ಭಟ್ರೆ ಇದು ಬೇಕಾ ಬೇಡವಾ? ಬೇಡ ಬಿಡಿ, ಇವತ್ತು ನೀವು ಸ್ಪೋರ್ಟಿವ್ ಆಗಿ ತಗೋಬೇಕು ನನ್ನ ಪಂಚಸ್. ಅಯ್ಯೋ, ನಾನು ಸೀಸನ್ 1 ಸತ್ತೋದೆ, ತಿರ್ಗಾ ಹೆಂಗ್ ಸಾಯಿಸ್ತೀರಿ? ನಿನಗೊಂದು ಪುಟಾಣಿ ಸರ್ಪ್ರೈಸ್ ಇದೆ ಇವತ್ತು ನನಗ. ZTV ಬಳಗದ ಪರವಾಗಿ ತಗೊಂಬಂದ್ರಪ್ಪ ಇಲ್ಲಿ. ಕೊಕ್ಕೋ ಕೋಳಿಯೇ ಕಳ್ಳ ಕೋಳಿಯೇ ದೊಡ್ಡವ್ರು ಕೊಡ್ತಾರೆ, ನೀನ್ ಹಿಡ್ಕೋಣ, ಕೊಡಿ ಅಣ್ಣ. ಕೊಕ್ಕೋ ಕೋಳಿಯೇ. ಥ್ಯಾಂಕ್ ಯು ಜಗಣ. ಭಟ್ರೆ ಏನಕ್ಕೆ ಕೊಟ್ರಿ ಭಟ್ರೆ ಇದು? ಅಂದ್ರೆ ಏನಕ್ಕೆ ಕೊಟ್ರು ಅಂದ್ರೆ ನೀನ್ ಒಂಥರ ಹುಂಜ ಆಯ್ತಂಗೆ.
ಆಯ್ತಾ 8-10 ಕೋಳಿಗಳ ಮಧ್ಯ ಒಂದೇ ಒಂದು ಹುಂಜ ಇರೋದು. ಆ ಟೈಪು ಈ ಟೈಪು ನೀನು ಈ ಕೋಳಿ ಇದ್ರ ಎಕ್ಸ್ಪ್ಲನೇಷನ್ ಎಲ್ಲ ಕಾರ್ಯಕ್ರಮದ ಮಧ್ಯೆ ಪುರ್ಸೊತ್ತಾದಾಗ ಮಾಡ್ತೀವಿ. ಈಗ ಇಲ್ಲ, ಈಗ ಸುಮ್ಮನೆ ಕೋಳಿ ಹಿಡ್ಕೊ. ಆಯ್ತು ಭಟ್ರೆ, ನೀವ್ ಹೇಳಿದ್ಮೇಲೆ ಶಿರಸಾಷ್ಟಾಂಗ ನಮಸ್ಕಾರ. ಓಕೆ, ಇವತ್ತಿನ ನಮ್ಮ ಗ್ರ್ಯಾಂಡ್ ಫಿನಾಲೆಗೆ ನಮ್ಮ ತ್ರಿವಳಿ ರತ್ನಗಳಿಗೆ ತುಂಬು ಹೃದಯ ಸ್ವಾಗತವನ್ನು ಕೋರ್ತಾ ಪ್ಲೀಸ್ ನಿಮ್ಮ ಆಸನದ ಕಡೆಗೆ ನೀವು ಬರ್ಬೇಕು ಅಂತ ಕೇಳ್ಕೊಂತಾರೆ. ಬನ್ನಿ ಜೋರ ಚಪ್ಪಾಳೆ. ಕಾಮಿಡಿ 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 ಕಿಲ್ಲಾಡಿಗಳು, ಕಾಮಿಡಿ 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 ಕಿಲ್ಲಾಡಿಗಳು, ಕಾಮಿಡಿ 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 ಕಾಮಿಡಿ. ಆನಂದ, ಈ ಕಾರ್ಯಕ್ರಮಕ್ಕೆ ನನ್ನ ಆತ್ಮೀಯ ಮಿತ್ರರು, ಈ ಭಾಗದ ಜನಪ್ರಿಯ ಶಾಸಕರು ನಮ್ಮ ಶಿವಲಿಂಗಯ್ಯನವರು ಬಂದಿದ್ದಾರೆ. ಈಸ್ ಒನ್ ಆಫ್ ದ ವಂಡರ್ಫುಲ್ ಫ್ರೆಂಡ್. ಅವ್ರಿಗೊಂದು ಶುಭ ಹಾರೈಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸತತ 25 ವಾರಗಳು, 50 ಎಪಿಸೋಡ್ಗಳು, 160ಕ್ಕೂ ಹೆಚ್ಚು ಸ್ಕಿಟ್ಗಳು, 100 ಗೆಟಪ್ಗಳ ಮೂಲಕ ಇಡೀ ಕರ್ನಾಟಕ ಮಾತ್ರವಲ್ಲದೆ ಬೇರೆ ದೇಶ ವಿದೇಶದಲ್ಲಿರುವ ಕನ್ನಡಿಗರನ್ನ ಮನಸಾರೆ ನಗಿಸಿರುವಂತಹ ನನ್ನ ಸೀಸನ್ 3ನ ಗೆಲಾಡಿಗಳು ಈ ನಮ್ಮ ಅರಸಿಕೆನಲ್ಲಿ ನಡೀತಾ ಇರುವಂತಹ ಗ್ರ್ಯಾಂಡ್ ಫಿನಾಲೆಗೆ ರೆಡಿಯಾಗಿ ಬಂದಿದ್ದಾರೆ. ಈಗ ಅವ್ರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳುವಂತ ಸಮಯ. ನನ್ನ ಪ್ರೀತಿಯ ಗೆಲಾಡಿಗಳೇ, ನಿಮಗೂ ಸ್ವಾಗತ, ಸುಸ್ವಾಗತ. ಕಾಮಿಡಿ 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 ಕಿಲ್ಲಾಡಿಗಳು, 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 ಕಾಮಿಡಿ 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 ಕಿಲ್ಲಾಡಿಗಳು. ನೋ ಟೆನ್ಷನ್, ಸ್ಮೈಲ್ ಪ್ಲೀಸ್. ಓಕೆ, ಬರ್ಲಿ ನಮ್ಮ ಕಿಲಾಡಿಗಳಿಗೆ ಚಪ್ಪಾಳೆ. ಓಕೆ ಕಿಲಾಡಿಗಳ, ಇಷ್ಟು ವಾರ ಸ್ಟುಡಿಯೋದಲ್ಲಿ ಪಂಚ್ ಮೇಲ್ ಪಂಚ್ ಡೈಲಾಗ್ ಹೊಡಿತಾ ಇದ್ರಿ. ಆದರೆ ಈಗ ಗ್ರ್ಯಾಂಡ್ ಫಿನಾಲೆ ಅರಸೀಕೆರೆ ಜನದ ಮುಂದೆ ಬಂದಿದ್ದೀರಾ. ಏನ್ ಅನ್ನಿಸ್ತಾ ಇದೆ ಸಂತೋ? ಲೆಮನ್ ಸಂತೋ ಲೆಮನ್ ಕಲರ್ ಟೀ ಶರ್ಟ್ ಹಾಕೊಂಡೆ ಬಂದಿದ್ಯಲ್ಲೋ. ಲವ್ ಯು ಅರಸೀಕೆರೆ. ಈ ನಿಮ್ಮ ಸಂತು ಇವತ್ತು ಎಲ್ಲಾ ಕಡೆ ಸಂತು ಅಲ್ಲ, ತುಕಾಲಿ ಸ್ಟಾರ್. ನಗೋದಕ್ಕೆ ಬರ ಇಲ್ಲ, ನಗ್ಸೋ ವೇದಿಕೆನೆ. ನಿಮ್ಮೆಲ್ರಿಗೂ ಪಕ್ಕ ಎಂಟರ್ಟೈನ್ಮೆಂಟ್ ಚಚ್ಚಿ ಬಿಸಾಕ್ಬಿಡ್ತೀವಿ. ಅಣ್ಣ, ಅಕ್ಕ, ದೊಡ್ಡವ, ಚಿಕ್ಕವ ಎಲ್ರು ಒಂದ್ಸರಿ ಜೈ ಜೇನ್ಕಲ್ ಸಿದ್ದೇಶ್ವರ, ಜೈ ಜೇನ್ಕಲ್ ಸಿದ್ದೇಶ್ವರ. ಓಕೆ, ಥ್ಯಾಂಕ್ಸ್. ದಾನಮ್ಮ ಬಾ ಮನಿಕೋ. ಏನಮ್ಮ ಒಂದ್ಸಲ ಹೇಳು. ಬಾ ಮಲಿಕೋ. ನಮ್ಮ ಕಿಲಾಡಿಗಳು ತಮ್ಮ ಕಾಮಿಡಿ ಮೂಲಕ ಇಷ್ಟು ದಿವಸ ನಿಮ್ಮನ್ನೆಲ್ಲ ನಗಿಸ್ತಾ ಇದ್ರು. ನೀವೆಲ್ಲ ಹೊಟ್ಟೆ ಉಣ್ಣಾಗೋ ತರ ನಗ್ತಾ ಇದ್ರಿ. ಭಾವನೆಗಳ ಸಮ್ಮಿಶ್ರಣ ಆಗಿರುವಂತಹ ನಮ್ಮ ಕಾಮಿಡಿ ಕಿಲಾಡಿಗಳು ಸೀಸನ್ 3ನ ಒಂದು ಜರ್ನಿ AV ಈಗ ನಿಮ್ಮ ಮುಂದೆ ಬರುತ್ತೆ. AV ಪ್ಲೀಸ್. ಇದು ನಿಮ್ಮನೆ ಶೋ. ನಿಮ್ಮ ಬಿಂಕ, ವಿಮಾನ, ಜಂಬ, ನಾಚಿಕೆ, ನೋವು, ದುಃಖ ಎಲ್ಲ ಸೈಡ್ಗಿಟ್ಟು ಮನಸ್ ಬೆಚ್ಚಿ ನಗರೇ. ನೀವು ನಗಬೇಕು ಅಂದಾಗ ನಿಮ್ಮನ್ನು ನಗಿಸೋದಕ್ಕೋಸ್ಕರ ನಾವು ಈ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಿದೀವಲ್ಲ, ಇದರಲ್ಲಿ ನೀವು ಸಿಗತ್ತೆ ಸಂತೋಷ. ನಗರಿ ಚೆನ್ನಾಗಿ. ಯಾರೋ ಏನೋ ಡೈಲಾಗ್ ಬರ್ಕೊಟ್ಟವ್ರು, ಎಲ್ಲ ಕಿತ್ ಗುಡ್ಡೆ ಹಾಕಿ ಅಂತ. ಸುಮ್ನೆ ಟೀ ಮುಚ್ಕೊಂಡ್ ಬಾ. ಟೀ ಅಂದ್ರೆ ತುಟಿ. ಈ ಸೀಸನ್ ಕೂಡ ಹಿಂದಿ ಉಡಾಯಿಸುವಂತ ಆರ್ಟಿಸ್ಟ್ಗಳು ಬಿಟ್ಕೊಂಡಿದ್ದಾರೆ ವೇದಿಕೆ ಮೇಲೆ. ಪಟ್ರದು ಮ್ಯಾಟ್ರು ತಗಲಾಕೊಂಡೈತೆ, ಬಿಡಿಸೋ. ಕೈ ಬಿಡ್ರಿ. ವಾಟ್ ಎನ್ ಆಫರ್. ನವ 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 ನವ. ನಿಮ್ಮವನ ಏನು ಇದು? ಹಲ್ಕ ಹಲ್ಕ ಅದ್ ನೀನು.
ಅವನ ಮನೇಲಿ ಕರೆಕ್ಟ್ ಹುಡುಕ್ತಾ ಇದ್ಯಾ? ನಿಮ್ಮ ಅವ್ವನ್ನ ಕೇಳ್ದೆ ಅಂತ ಹೇಳು. ಇವಳು ಯಾವಳು ಇಲ್ಲಿ ಬಾಚಣಿಗೆ ಮಾರೋಳ ಅನ್ಸುತ್ತೆ. ನಾವು ಈ ವೇದಿಕೆಗೆ ಒಂದು ಸಣ್ಣ ಕನಸಿಟ್ಕೊಂಡು ಬಂದಿದ್ವಿ, ಆದ್ರೆ ಈ ವೇದಿಕೆ ಜೀವನನೇ ಕೊಡ್ತು. ಕಿತ್ತಾಡ್ತಿದ್ವಿ, ಜಗಳ ಆಡ್ತಿದ್ವಿ, ಒಟ್ಟಿಗೆ ಊಟ ಮಾಡ್ತಿದ್ವಿ, ಖುಷಿ ಪಡ್ತಾ ಇದ್ವಿ. ಆದ್ರೆ ಈ ಖುಷಿ ಇವತ್ತಿಗೆ ಕೊನೆನಾ? ನಾನು ದೊಡ್ಡ ಆರ್ಟಿಸ್ಟ್ ಆಗಬೇಕು ಅನ್ಕೊಂಡು ನಮ್ಮ ಅಪ್ಪನೇ ಇಲ್ಲ ಸರ್. ನಾವು ಬದುಕಿರಬಹುದು ಪ್ರಾಯಶಃ, ಇಲ್ಲ ಕನಸಿರಬಹುದಿದು ಪ್ರಾಯಶಃ. ಜೀವ ವಿಲಿ ವಿಲಿ ಎನ್ನುತ್ತಲೇ ನಲಿವನ್ನು ಹುಡುಕುತ್ತಿದೆ ಪ್ರಾಯಶಃ. ನಾವು ಬದುಕಿರಬಹುದು ಪ್ರಾಯಶಃ. ಕಂಗಳೇ ಇಲ್ಲದ ಊರಲ್ಲಿ ನಡೆದು ಕನ್ನಡಿ ಮಾರುವ ಕೆಲಸವ ಹಿಡಿದು ನಮ್ಮನ್ನು ನಾವೇ ಕಾಣದೆ ಹೋಗಿ ಎಲ್ಲಿಗೋ ಸಾಗಿ ನಾವು ಯಾರಿರಬಹುದೆಂದು ಹುಡುಕಲು ಬಯಸುವುದು ಪ್ರಾಯಶಃ. ನಲಿವಿನ ಕ್ಷಣಗಳ ಕಾಯುತ್ತ ಕುಳಿತು ದಿನಗಳ ಕಳೆದು ನಗುವುದೇ ಮರೆತು ನೆನ್ನೆಯ ಪಾಡು ಈ ದಿನ ಕಾಡಿ ನಾಳೆಯೂ ಬಾಡಿ ನಮ್ಮ ಸಂಕಟವನ್ನೇ ನಾವು ಸಂತಸ ಎನ್ನುವೆವು ಪ್ರಾಯಶಃ. ನಾವು ಬದುಕಿರಬಹುದು ಪ್ರಾಯಶಃ. ಎಂತ ಒಂದು ಎಮೋಷನಲ್ ಜರ್ನಿ ತರ ಆಯ್ತು, ಎಂತ ಒಂದು ಭಾವನಾತ್ಮಕವಾದಂತ ಜರ್ನಿ. ಜಗಣ ಏನ್ ಅನಿಸ್ತಾ ಇದೆ ನಿಮ್ಗೆ? ಜಗತ್ತೇ ಒಂದು ನಾಟಕ ರಂಗ. ನಾವೆಲ್ಲ ಪಾತ್ರಧಾರಿಗಳು. ಒಬ್ಬೊಬ್ರು ಒಂದೊಂದು ಪಾತ್ರದಲ್ಲಿ ಬರ್ತಾರೆ. ಒಬ್ಬ ತಂದೆ ಆಗಿ, ಒಬ್ಬ ಮಗನಾಗಿ, ಒಬ್ಬ ಅಜ್ಜನಾಗಿ, ಒಬ್ಬ ಅಜ್ಜಿಯಾಗಿ, ಸ್ನೇಹಿತನಾಗಿ. ಬಟ್ ಎಲ್ಲರೂ ಕೂಡ ಬರ್ತಾರೆ, ಒಂದಿನ ಹೊರಟೋಗ್ತಾರೆ. ಯಾವುದೇ ಪಾತ್ರವನ್ನ ಮಾಡಿದ್ರೆ ಅದು ಯಾವುದು ಶಾಶ್ವತ ಅಲ್ಲ. ಆದರೆ ಆ ಪಾತ್ರದ ತಿರುಳು ಇರುತ್ತಲ್ಲ ಒಳಗಡೆ, ಅದು ಮಾತ್ರ ಶಾಶ್ವತ. ಅದು ನಗುವಿರಲಿ. ನನಗಿವತ್ತು ಲಾಸ್ಟ್ ಒಂದಿದ್ದ ತಕ್ಷಣ ಬೇಜಾರಾಗುತ್ತೆ. ಅಯ್ಯೋ, ನಾವು ವಾರಕ್ಕೊಂದಿನ ಕೂತು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ವಿ, ಇದು ಮುಗಿದೋಯ್ತೆ ಇವತ್ತು ಅನ್ಸುತ್ತೆ. ಈ ಬಾಂಡ್ ಸ್ಟಾರ್ಟ್ ಆಗೋದೇ ಇಬ್ಬರಿಂದ, ನನ್ನ ಕಡೆಯಿಂದ. ಒಂದು ಶರು, ಒಂದು ಸತೀಶ್. ಮೇಜರ್ ರೋಲ್ ಪ್ಲೇ ಮಾಡೋದೇ ಅವರಿಬ್ರು. ನಾವು ಜಡ್ಜಸ್ ಮತ್ತೆ ಈ ಕಾಂಟೆಸ್ಟೆಂಟ್ಸ್ ಮಧ್ಯದಲ್ಲಿ ಪ್ರತಿಯೊಬ್ಬರಿಗೂ ತುಂಬಾ ಮಿಸ್ ಮಾಡ್ಕೋತೀನಿ. ಜಗೇಶ್ ಸರ್ ಒಂದ್ ಡೈಲಾಗು ಯಾವಾಗ್ಲೂ ನೆನ್ಸ್ಕೋತೀನಿ ನಾನು. ಅಂದ್ರೆ ಆ ಕಾಮಿಡಿ ಜೊತೆ ಒಂದೇನೋ ಒಂದು ಬುದ್ಧಿವಾದ ಹೇಳ್ತಾರೆ ಅವರು, ಅದು ನಾನು ಖಂಡಿತ ಮಿಸ್ ಮಾಡ್ಕೋತೀನಿ. ಅಂಡ್ ಯಾರು ಹೊಡಿತಾರೆ ಯೋಗರಾಜ್ ಭಟ್ರಿಗೆ ಆ ಒಂದು ಸರ್ಟಿಫಿಕೇಟ್ ಇರೋದು ನಾನು ಒಬ್ಳಿಗೆ. ಅಂಡ್ ಅದ್ ನಾನು ಡೆಫಿನೆಟ್ಲಿ ಮಿಸ್ ಮಾಡ್ಕೋತೀನಿ. ಈ ಜರ್ನಿ ನನಗೆ ತುಂಬಾ ಮೆಮೊರೇಬಲ್ ಆಗಿತ್ತು. ಥ್ಯಾಂಕ್ ಯು. ಸೋ ಸ್ವೀಟ್, ಸೋ ಸ್ವೀಟ್, ಸೋ ಸ್ವೀಟ್. ಬಟ್ರೆ ಏನಪ್ಪ ಅಂದ್ರೆ ಒಂದು ನಗು ಮನುಷ್ಯನ ಆರೋಗ್ಯವಾಗಿಡುತ್ತೆ. ನನಗೆ ಈ ಕಾರ್ಯಕ್ರಮದಲ್ಲಿ ಜಡ್ಜ್ ಆಗಿದ್ದಕ್ಕಿಂತ ಜಾಸ್ತಿ ಪ್ರೇಕ್ಷಕ ಆಗಿ ಕೂತು ಅಭ್ಯಾಸ. ಇಲ್ಲಿ ಕೂತಾಗೆಲ್ಲ ನಾನು ಆರೋಗ್ಯವಂತ ಆಗಿದ್ದೀನಿ. ಆಮೇಲೆ ನನ್ನ ಆರೋಗ್ಯದ ಜೊತೆಗೆ ಈ ಕಾರ್ಯಕ್ರಮ ನಾಡಿಗೆ ಒಂದು ಆರೋಗ್ಯ ತಂದು ಕೊಟ್ಟಿದೆ. ವಾರದ 2 ದಿವಸ 2 ಗಂಟೆಗಳ ಕಾಲ ಅವ್ರನ್ನ ನಗಿಸಿ ಒಂದು ಪುಣ್ಯ ಕಟ್ಕೊಂಡಿದೆ ಜಿ ಕನ್ನಡ. ಅಂದ್ರೆ ಖಂಡಿತ ತಪ್ಪಿಲ್ಲ. ಈಗ ಶುರು ಆಗ್ತದೆ. ಥ್ಯಾಂಕ್ ಯು ಭಟ್ರೆ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಓಕೆ ಕಿಲಾಡಿಗಳೇ, ನಿಮ್ಮ 12 ಜನರಲ್ಲಿ ಇವತ್ತು ಕಾಮಿಡಿ ಕಿಲಾಡಿ ಪಟ್ಟ ಸಿಗೋದು ಒಬ್ಬರಿಗೆ ಮಾತ್ರ. ಅವರೇ ಈ ಸೀಸನ್ನ ಕಾಮಿಡಿ ಕಿಲಾಡಿ ಆಗ್ತಾರೆ. ಸೊ ನಿಮ್ಗೆಲ್ಲ ಈಗ ಗ್ರ್ಯಾಂಡ್ ಫಿನಾಲೆ ರೂಲ್ಸ್ ಹೇಳ್ಬಿಡ್ತೀನಿ. ಸೆಮಿಫಿನಾಲೆ ದಿನ ನೀವೆಲ್ಲ ಪರ್ಫಾರ್ಮ್ ಮಾಡಿದ್ರಿ, ಜನರ ಹತ್ರ SMS ವೋಟ್ ಕೂಡ ಕೇಳಿದ್ರಿ. ಅದೇ ಪ್ರಕಾರ ಜನಗಳು ನಿಮ್ಗೆ SMS ವೋಟ್ ಮಾಡಿದ್ದಾರೆ. ಸಾಕಷ್ಟು SMS ಬಂದಿದೆ. ಇವತ್ತು ಈ ಗ್ರ್ಯಾಂಡ್ ಫಿನಾಲೆನಲ್ಲಿ ನೀವು ಪರ್ಫಾರ್ಮ್ ಮಾಡ್ತೀರಾ. ನಮ್ಮ 3 ಜನ ಜಡ್ಜಸ್ ಅವರ ಸೀಕ್ರೆಟ್ ಮಾರ್ಕ್ಸ್ ನ ಕೂಡ ಕೊಡ್ತಾರೆ. ಸೊ ಇವತ್ತು ಅವ್ರು ಕೊಡುವಂತ ಮಾರ್ಕ್ಸ್ ಮತ್ತೆ ನಿಮ್ಗೆ ಇಡೀ ಜರ್ನಿಯಲ್ಲಿ ಅವ್ರು ಕೊಟ್ಟಿರುವಂತ ಎಲ್ಲಾ ಮಾರ್ಕ್ಸ್ ಗಳು ಸೇರಿಸಿ ಅದರಲ್ಲಿ 50% ಆವರೇಜ್ ತಗೊಂಡು ಮತ್ತೆ 50% ಜನಗಳ ಕೊಟ್ಟಿರುವಂತ ವೋಟ್ ಏನಿದೆ ಅದು ಎರಡನ್ನು ಜಾಯಿನ್ ಮಾಡಿ ಟೋಟಲ್ ಆವರೇಜ್ ನ ತಗೊಂಡು ಫೈನಲ್ ವಿನ್ನರ್ ಯಾರು ಅನ್ನೋದನ್ನ ಇವತ್ತು ನಾವು ಅನೌನ್ಸ್ ಮಾಡ್ತೀವಿ. ಓಕೆ, ಸೊ ಇವತ್ತಿನ ಪರ್ಫಾರ್ಮೆನ್ಸ್ ನಿಮಗೆಲ್ಲ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ನೀವೆಲ್ಲ ಅರಸೀಕೆರೆ ಜನ ನಗ್ಸಕ್ ರೆಡಿ ಇದ್ದೀರಾ?
ಓಕೆ, ಕಿಲಾಡಿಗಳಿಗೆ ಆಲ್ ದಿ ಬೆಸ್ಟ್. ನಿಮ್ಮ ಸ್ಕಿಟ್ಗಳಿಗೆ ರೆಡಿ ಆಗಿ ಪ್ಲೀಸ್. ಒಂದು ಊರಲ್ಲಿ ಅದ್ದೂರಿ ಜಾತ್ರೆ ನಡೀತಾ ಇದೆ. ಜಾತ್ರೆ ಪ್ರಯುಕ್ತ ಐತಿಹಾಸಿಕ ನಾಟಕ ಕೂಡ ಏರ್ಪಡಿಸಿದ್ದಾರೆ. ನಾಟಕ ನೋಡಕ್ಕೆ ರಾಬಿರಿ ಜನ ಕೂಡ ಸೇರಿದಾರ್ರಿ. ಆದ್ರೆ ನಾಟಕನ ಹಾಳು ಮಾಡೋಕೆ ಅಂತಾನೆ ಒಂದಷ್ಟು ಜನ ಕಾಯ್ತಾ ಇರ್ತಾರೆ. ಆ ಮಹಾನ್ ಭಾವರು ನಂದೆಲ್ಲಿಡ್ಲಿ ನಂದಗೋಪಾಲ ಅಂತ ನಾಟಕದ ಮಧ್ಯೆ ಬಂದು ಕಲಾವಿದರಿಗೆ ಹೇಗೆಲ್ಲ ಕ್ವಾಟ್ಲೆ ಕೊಡ್ತಾರೆ ಅನ್ನೋದನ್ನ ನಾನು ಹೇಳೋದಿಲ್ಲ, ನೀವೇ ನೋಡಿ. ಈ ಆಕ್ಟ್ ನ ಪರ್ಫಾರ್ಮ್ ಮಾಡಕ್ಕೆ ಬರ್ತಿದ್ದಾರೆ ಬಹುತೇಕ ನಮ್ಮ ಎಲ್ಲಾ ಕಿಲಾಡಿಗಳು. ಬರ್ಲಿ ಎಲ್ರಿಗೂ ಚಪ್ಪಾಳೆ. ಹ್ಯಾಪಿಯಾಗಿ ಆಟ ಆಡುವ, ಆದಿ ಬೀದಿ ಸುತ್ತಾಡ್ಕೊಂಡು ಜಾಲಿ ಮಾಡುವ. ಕೋಳಿಕೆ ರಂಗ, ನಾ ಕೋಳಿಕೆ ರಂಗ, ನಾ ಕೋಳಿಕೆ ರಂಗ, ನಾ ಕೋಳಿಕೆ ರಂಗ. ನಮಸ್ಕಾರ ಅರ್ಸಿಕರೇ. ಬಾಸು ನಮಸ್ಕಾರ. ಅಲ್ಲ ಕಣ, ಇವತ್ತಾನ ಡ್ಯಾನ್ಸ್ ಮಾಡ್ತೀಯ ಅನ್ಕೊಂಡ್ರು, ಅದು ಮಾಡ್ಲಿಲ್ವಲ್ಲ. ಅಲ್ಲ ಕಣೋ, ಅಲ್ಲಿ ನೋಡೋದ್ ಬಿಟ್ಬಿಟ್ಟು ಇಲ್ಲೂ ಬಂದ್ ಮಾಡಿದ್ಯಲ್ಲ ಕೆಟ್ಟದಾಗೆ. ಅಲ್ಲಾರ ಚೆನ್ನಾಗಿದ್ರು ಮೇಡಮ್. ನಮ್ಮ ಮನೆಯವ್ರು ಬಂದವ್ರೆ, ಮರದಿ ಪ್ರಶ್ನೆ. ಮನೆಯವ್ರಂದ್ರೆ ನಮ್ಮ ಅಮ್ಮ ನಮ್ಮ ಅಪ್ಪ. ಹಂಗನ್ನು ಬಂದೆ. ಆಯ್ತು ಬಿಡು, ಎಲ್ಲರೂ ಬಂದಾಗ್ಲೇ ನಿನ್ ಯೋಗ್ತಿ ಗೊತ್ತಾಗ್ಬೇಕು. ಇಡೀ ಅರ್ಸಿಕರಿಗೆ ಗೊತ್ತು ನಾನು ಎಂತ ದೇವ್ರಂತ ಮನ್ಸ. ನಮಸ್ಕಾರ ಜಗಣ. ಆಯ್ತು, ಟೈಮ್ ಬಡ್ರೆ ನಮಸ್ಕಾರ. ನಮಸ್ಕಾರ. ಈ ಊರಿಗೆ ನಾಟಕ ಮಾಡೋದಿಕ್ ಬಂದಿದೀವಿ. ನಿಮ್ಮ 3 ಜನರ ಆಶೀರ್ವಾದ ನಮ್ಮ ಮೇಲೆ ಇರಬೇಕು. ನಿಮ್ಮ ಎಲ್ಲರೂ ಆಶೀರ್ವಾದನೇ ಇರಬೇಕು. ಮಾಡ್ತೀರಾ ಅಲ್ವಾ? ಓಕೆ, ಜಿ ಕನ್ನಡ ನಡೆಸ್ತಿರ್ತಕ್ಕಂತ ಕಾಮಿಡಿ ಕಿಲಾಡಿ ಅದ್ದೂರಿ ಜಾತ್ರಾ ಮಹೋತ್ಸವದಲ್ಲಿ ಕಾಮರಾಜ ಕಲ್ಯಾಣ ಎಂಬ ನಾಟಕವನ್ನ ಏರ್ಪಡಿಸಲಾಗಿದೆ. ಇಲ್ಲಿಯವರೆಗೆ ನೀವು ಮೋಸ ಹೋಗಿದ್ದು ಸಾಕು. ನಿಮ್ಮನ್ನು ಮೋಸ ಮಾಡಕ್ಕೆಂದು ತುಂಬಾ ಜನ ಇರ್ತಾರೆ. ನೀವು ಧರಿಸುವುದಾದರೆ, ಹಾಕೊಳ್ಳುವುದಾದರೆ ನಮ್ಮ ಮುದ್ದಾದ ಮಾಡ್ರಲ್ಲಿ ಮಾರುತ್ತ ಜ್ಯುವೆಲ್ಲರ್ಸ್ಗೆ ಭೇಟಿ ನೀಡಿ. ಇದನ್ನು ಧರಿಸಿದವರೆಲ್ಲ ರಾಣಿಯರಿ. ಯಾರು ಸರ್ ನೀವು? ಸ್ಪಾನ್ಸರ್. ಇನ್ನು ನಾಟಕ ಶುರುವಾಗಿಲ್ಲ. ನೀವು ನಾಟಕ ಮಾಡಿ ಬಿಡಿ, ಸ್ಪಾನ್ಸರ್ಸ್ ಇರ್ಲೇಬೇಕು. ಅಯ್ಯೋ, ಸಿನಿಮಾ ಆಯ್ತು, ಟಿವಿ ಆಯ್ತು, ಇವಾಗ ನಾಟಕಕ್ಕೂ ಬಂದ್ರ? ಎಂಟರ್ಟೈನ್ಮೆಂಟ್ ಎಲ್ಲಿರುತ್ತೋ ಅಲ್ಲಿ ನಾವಿರ್ತೀವಿ. ನಾಳೆ ನಿಮ್ಮನೆಗೂ ಬರ್ತೀನಿ. ಯಾಕೆ? ನಿಜವಾದ ಎಂಟರ್ಟೈನ್ಮೆಂಟ್ ಇರೋದು ಅಲ್ಲೇ ಅಲ್ವಾ? ಹೋಗ ಬೋಡ. ಓಕೆ, ನಿಮ್ಮನ್ನ ರಂಜಿಸಲು ಬರ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತಿಸಿ ಕಲಾಸಿ ಪಳೆದ ಕಲಾ ತಂಡ. ರಾಮ 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 ರಘುವಂಶ ಸೋಮ, ರಾಮ ರಾಮ ರಾಮ. ಏನು ಜನ ನೋಡ್ರು, ನಮ್ಮ ನಾಟಕ ನೋಡಕ್ಕೆ ಸಿಕ್ಕಾಪಟ್ಟೆ ಜನ ಬಂದು ಸೇರಿದ್ದಾರೆ. ನನ್ನ ಮಕ್ಕಳ ಡೈಲಾಗ್ ಫಂಬಲ್ ಮಾಡಿ ಲ್ಯಾಗ್ ಮಾಡಿದ್ರೆ ಮಕ್ಕಳು ಸಾಯಿಸ್ಬಿಡ್ತೀನಿ. ಏನ್ ಹೇಳಿ? ಅಲ್ಲ, ಪೇಮೆಂಟ್ ಕಟ್ ಮಾಡ್ಬಿಡ್ತೀನಿ. ಪ್ರಾರ್ಥನೆ ಗೀತೆ ಶುರು ಮಾಡಿ. ವಿನಂತಿ, ರಾಹುಲ್ ಅನ್ನ 5 ವರ್ಷದ ಮಗ ಎಲ್ಲ ಕಳ್ದೋಗದೆ. ಯಾರಿಗಾರ ಸಿಕ್ಕಿದ್ರೆ ಬ್ಯಾಕ್ ಸ್ಟೇಜ್ ಕರ್ಕ ಬನ್ನಿ. ಅವ್ರ ಅಪ್ಪ ಅವ ಗೊಳೋ ಅಂತ ಅಳ್ಕೊಂಡು ಸಾಯ್ತಾವ್ರೆ. ಯಾರ ಕರ್ಕ ಬನ್ನಿ. ರಾಹುಲ್ 5 ವರ್ಷ, ಕೆಂಸಟ್ಟು, ಬಿಳಿ ಚಡ್ಡಿ. ಮಾಡ್ರಲ್ಲ. ಸಭಿಕರಲ್ಲಿ ವಿನಂತಿ. ನಮ್ಮ ಅಡಿಕೆ ಮಂಡಿ ಬೋರೇಗೌಡ್ರ ಮನೆ ನಾಯಿ ಸತ್ತೋಗದೆ. ಎಲ್ರು ಎದ್ದಿದ್ದು 1 5 ನಿಮಿಷ ಮೌನಾಚರಣೆ ಮಾಡ್ಬೇಕು. ಎದಳೆ. ಹೇ ಸ್ವಾಮಿ, ಏನ್ರಿ ಇದು? ನಾಟಕ ನಡಿಬೇಕಾದ್ರೆ ಮಗು ತಪ್ಸ್ಕೊಂತು, ನಾಯಿ ಸತ್ತೋಯ್ತು ಅನ್ಕೊಂಡು. ಸರ್, ನಾಟಕ ನಡಿಬೇಕಾದ್ರೆ ಮಧ್ಯದಲ್ಲಿ ಈ ತರ ತೊಂದ್ರೆ ಆದ್ರೆ ಅನೌನ್ಸ್ಮೆಂಟ್ ಮಾಡ್ಬೇಕಾಗುತ್ತೆ. ಏನ್ ಮಾಡಕ್ಕಾಗುತ್ತೆ ಅರ್ಥ ಮಾಡ್ಕೊಳ್ಳಿ. ಹಾಗಂತ ನಮ್ ಚಂದ್ರ ನನಗೆ ಫೈಲ್ಸ್ ಇದೆ, ಅದನ್ನ ಅನೌನ್ಸ್ ಮಾಡ್ಬಿಡ್ತೀರಾ? ಮಹಾರಾಜ ಪಾತಾಳರಿ ಚಂದ್ರನಿಗೆ ಫೈಲ್ಸ್ ಅದಂತೆ. ಯಾರ್ ತವರ ಮದ್ದಿದ್ರೆ ಬ್ಯಾಕ್ ಸ್ಟೇಜ್ ಬಂದು ಅವರ ಬ್ಯಾಕ್ಗೆ ಮುಲಾಮ್ ಹಚ್ಚಬೇಕಾಗಿ ವಿನಂತಿ. ಹೇಳಿ ದಿವಸ ಹತ್ತಾರೆ. ಬೆಂಕಿ ಇಟ್ಬಿಟ್ಟಲ್ಲೋ. ನನ್ನ ಮಗ ಪ್ರಾರ್ಥನೆ ಗೀತೆ ಹಾಡಕ್ಕೆ ಬಿಡಂಗ್ ಕಾಣಲ್ಲ. ಡೈರೆಕ್ಟ್ ಆಗಿ ನಾಟಕ ಶುರು ಮಾಡೋಣ. ಪೊಸಿಷನ್ ತಗೊಳ್ಳಿ. ಸರಸಗೆ ಬರುತ್ತಿ ರಮಣ ಮರಳೊಳಗಿರುವುದು ತಂಗಳನ್ನ. ಹೌದೇ ಎಣ್ಣೆ ಚಂದ್ರೋದಯವು ಕಣ್ಣಿಗೆ ಬಲು ಮನಸ್ಸಿಗೆ ತಂಪು. ಹೌದೇ ಎಣ್ಣೆ. ಚೆನ್ನಾಗಿ ಮಾಡಿಲ್ಲ ದೇವಿ. ಸ್ವಾಮಿ, ನಿಮಗೆ ನನ್ನ ಮೇಲೆ ಸ್ವಲ್ಪವೂ ಪ್ರೇಮವಿಲ್ಲ. ದೇವಿ,
ನಿನ್ನ ಮೇಲೆ ಪ್ರೇಮವಿಲ್ಲದೆ ನಮ್ಮ ಪುತ್ರ ಕಾಮಿಯ ಜನನವಾಯಿತೆ. ಈ ರಸಿಕತನದ ಮಾತುಗಳಿಗೇನು ಕಡಿಮೆ ಇಲ್ಲ. ಸ್ವಾಮಿ, ಇಂದು ಏನು ವಿಶೇಷವೆಂದು ಹೇಳಿ ನೋಡೋಣ. ನಮ್ಮ ಶ್ವಶಾಲೆಯಲ್ಲಿರುವ ಎಮ್ಮೆ ಮರಿ ಹಾಕಿದೆ. ಸ್ವಾಮಿ, ಇಂದು ನಮ್ಮ 25ನೇ ವಿವಾಹ ವಾರ್ಷಿಕೋತ್ಸವ ಅಲ್ಲವೇ? ಯು ಸ್ಟಿಲ್ ಲುಕ್ ಲೈಕ್ ಯಂಗ್. ಕೋಪಿಸಿಕೊಳ್ಳಬೇಡ ದೇವಿ, ನಮ್ಮ ವಿವಾಹ ವಾರ್ಷಿಕೋತ್ಸವವನ್ನು ನಾನು ಮರೆಯುವುದುಂಟೆ. ಸುಮ್ಮನೆ ಜಾಕ್ ಮಾಡಿದ್ರಷ್ಟೇ. ಇಲ್ಲಿಯವರೆಗೆ ನೀವು ಮೋಸ ಹೋಗಿದ್ದು ಸಾಕು. ನೀವು ಚಿನ್ನನ ಬಹಳ ಕಷ್ಟಪಟ್ಟು ತಗೋತೀರಿ, ಆದ್ರೆ ಒಳ್ಳೆ ಚಿನ್ನ ತಗೋತೀರಾ ಇಲ್ವ ಅಂತ ಚೆಕ್ ಮಾಡಿ ತಗೋಬೇಕು. ನಮ್ಮ ಮುದ್ದಾದ ಮಾಡಲಿ ಮಾರುತ ಜ್ಯುವೆಲ್ಲರ್ಸ್ಗೆ ಭೇಟಿ ನೀಡಿ. ಇಲ್ಲಿನ ಆಭರಣಗಳಿಗೆ ಪ್ರವೀಣನೇ ಗ್ಯಾರಂಟಿ. ಸೂಪರ್ ಡೈಲಾಗ್! ಏನ್ ಗುರು ಡೈಲಾಗು! ಅಪ್ಪ ಅಪ್ಪ ಅಪ್ಪ, ಇಡೀ ನಾಟಕಕ್ಕೆ ಇದೊಂದೇ ಡೈಲಾಗ್ ಸಾಕು. ಏ ಬಾಡ್ಲಿ, ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀಯ. ಕತ್ತಿ ತಗೊಂಡು ನೆತ್ತಿ ಹೋಗಿಬೇಕು. ದೇವಿ, ನಮ್ಮ ವಿವಾಹ ವಾರ್ಷಿಕೋತ್ಸವದ ಸುಸಮಯವನ್ನ ಅಂತಃಪುರದಲ್ಲಿ ಕಳೆಯೋಣ. ನಡೆ ದೇವಿ. ಸರಿ. ಜನಕ, ಜನಕ, ಬಂದೆಯ ಕುಮಾರಿ? ನಾನು ವನವಿಹಾರಕ್ಕೆ ತೆರಳಿ ದೇವರ ಪೂಜೆಗೆ ಉಯ್ಕೋಕ ಬರ್ತೀನಿ. ವೇಗವಾಗಿ ಹೋಗಿ ಶೀಘ್ರವಾಗಿ ಬಾ ಮಗಳೇ. ಹಾಗೇ ಆಗಲಿ ಜನಕ. ಆಹಾ, ಉದ್ಯಾನವನ ಎಷ್ಟು ಮನಮೋಹಕವಾಗಿದೆ. ಉದ್ಯಾನವನದಲ್ಲಿ ಅಂದಗತಿಯು ನಾನು, ಉದ್ಯಾನವನದಲ್ಲಿ ಅಂದಗತಿಯು ನಾನು, ಉದ್ಯಾನವನದಲ್ಲಿ ಅಂದಗತಿಯು ನಾನು. ಯುವರಾಣಿ, ಏನಿದು? ನಾವು ಕೇವಲ ನೋಡಿದೆವು, ಏನೋ ಮಾಡಿದಂತೆ ಫೀಲ್ ಮಾಡುತ್ತಿದ್ದಾಳಲ್ಲ. ನೀವು ನೋಡಿದರೂ ಮಾಡಿದಂತೆ ಇದೆ. ಏನದು? ನಾಟಕ. ಬೇರೆಯವರ ನಾಟಕಕ್ಕೆ ಮರಳಾಗಬೇಡಿ. ನಮ್ಮ ಮುದ್ದಾದ ಮಾಡಲಿ ಮಾರುತ ಜ್ಯುವೆಲ್ಲರ್ಸ್ಗೆ ಭೇಟಿ ನೀಡಿ. ನಿಮಗೆ ಇಷ್ಟವಾದ ಆಭರಣದ ಫೋಟೋ ತೆಗಿರಿ. 4-5 ಕಡೆ ವಿಚಾರಿಸಿ, ನಿಮಗೆ ಎಲ್ಲಿ ಸರಿ ಅನ್ಸುತ್ತೋ ಅಲ್ಲಿ ತಗೊಳ್ಳಿ. ಯಾಕಂದ್ರೆ ನಂಬಿಕೆ ಮುಖ್ಯ. ಸೂಪರ್ ಸೂಪರ್ ಡೈಲಾಗ್! ಏನ್ ಗುರು ಡೈಲಾಗ್ ಹೊಡಿತ್ಯಾ? ಅಬ್ಬ ಬಾಡ್ಲಿ, ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀಯ. ಇನ್ನು ಇಲ್ಲೇ ಇದ್ರೆ ನಿನ್ ಮೈ ಮೇಲೆ ಹತ್ತಿ ಕೊಡ ಹೋಗ. ಹಲೋ, ಎಕ್ಸ್ಕ್ಯೂಸ್ ಮೀ, ನೀವು ಈ ಸ್ಟೇಜ್ ಕ್ಲೀನ್ ಮಾಡೋರ? ಚಪ್ಪಲಿ ಹಾಕ ಬಂದಿಲ್ಲ. ಚಪ್ಪಲಿ ಹಾಕಿ ಹಂಗೆ ಕ್ಲೀನ್ ಮಾಡ್ಬೋದಲ್ಲ? ಓಕೆ, ಅರ್ಥ ಆಯ್ತು. ಬರೀ ಸೋರಣವೇ, ಯುವರಾಣಿ, ನೀನು ನೋಡಲು ಬಹಳ ಸುಂದರವಾಗಿರುವೆ. ಹೌದಾ? ಯಾಕೆ ನಾಚಿಕೊಳ್ಳುತ್ತಿರುವೆ? ಈ ಕಡೆ ಕಮ್ಮು. ನಿನ್ನ ಹೂ ಸುವಾಸನೆಯ ಮೈ ಗಂಧವು ಬೀರಲು ಉಲ್ಲಾಸದಾಟ. ನಿನ್ನ ಮನದ ಅಂಗಳದಿ ಚಂದ್ರಕಾಂತಿಯು ಚೆಲ್ಲುವ ನನ್ನ ಶಾಂತ ನೋಟ. ನಿಂತೊಡೆ ನನ್ನೊಡನಿ ಬೆರಗಾದಿನ. ಸಭಿಕರಲ್ಲಿ ವಿನಂತಿ. ನಮ್ಮ ಕಾಟಾಚಾರಪುರದ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತ ಸಿಂಗ್ರಿಗೌಡ್ರವ್ರು ಬಂದಿದ್ದಾರೆ. ಜೋರಾದ ಚಪ್ಪಾಳೆ ಮೂಲಕ ಅವ್ರನ್ನ ಬರ್ಮಾಡ್ಕೊಳ್ಬೇಕು. ಸಿಂಗ್ರಿಗೌಡ್ರಿಗೆ, ಸಿಂಗ್ರಿಗೌಡ್ರಿಗೆ. ಪುಟ ಆರತ್ತರಲ್ಲ ನಾನಾ ತರಲೇ ಲೇ ಯಾವ್ರಾಣಿ ಯುವರಾಣಿ ಹೋಗೋಗ ತಟ್ಟೆ ತರಗ ಕಂತ್ರಿ ಮಂತ್ರಿ ಬಿಲ್ ಕಾಲು ಬಿಳ. ಸಿಂಗ್ರಿಗೌಡ್ರಿಗೆ, ಸಿಂಗ್ರಿಗೌಡ್ರಿಗೆ. ಲೇಡೀಸ್ ಹಾರ ಹಾಕಿದ್ರೆ ಸಂದಾಗಿತ್ತು. ಅಡ ಅದು ಲೇಡೀಸ್ ಅಲ್ಲ, ಮತ್ತೆ ಲೇಡೀಸ್ ಗೆಟಪ್ ಹಾಕಿರೋ ಗಂಡ್ಸ. ಪರವಾಗಿಲ್ಲ, ಸೀರೆ ಹಿಡ್ಕೊಂಡಿದ್ದಾಳಲ್ಲ, ನಂಗ್ ನಡೆಯುತ್ತೆ. ಜೊಲ್ಲನ್ ಮಗ ಸಿಂಗ್ರಿಗೌಡ್ರಿಗೆ, ಬಾಡ್ರಲ್ಲಿರೋ ಸಿಂಗ್ರಿಗೌಡ್ರಿಗೆ. ಅಣ್ಣ ಬನ್ನಿ ನಡ್ರಿ. ಅದೇನೋ ಮಾಡ್ರಲ್ಲ. ಮಹಾಮಂತ್ರಿ ಎಲ್ಲಿಗೆ ನಿಲ್ಸಿದ್ದೆ? ನಿಂತ್ಕೊಂಡಾಗ ನಿಂತಿತ್ತು.
ಅಂದ್ರೆ ನಾಟಕ ನಿಲ್ಸಿದ್ರೆ ಅಂದೆ. ಮಹಾಮಂತ್ರಿ ಎಲ್ಲಿಗೆ ನಿಲ್ಸಿದ್ದೆ? ನಮ್ ತಾಣೆ ಗೊತ್ತಿಲ್ಲ, ಎಲ್ಲಿಂದಾರು ಶುರು ಮಾಡಿ ಪ್ರಭುಗಳೇ. ಹೌದೇ? ನೀನ್ ನಿಂತ್ಕೋ, ನೀನಲ್ಲ ಕುಂತ್ಕೋ, ಡೈಲಾಗ್ ಹೇಳ್ತೀನಿ ಕೇಳಿಸ್ಕೋ. ಮಗಳೇ ಚಿಂತಿಸಬೇಡ, ನಿನ್ನ ವಿವಾಹಕ್ಕೆ ಮತ್ತು ರತ್ನ ವಜ್ರ ವೈಡೂರುಗಳನ್ನ ಉಡುಗೊರೆಯಾಗಿ ಕೊಡುತ್ತಾರೆ. ಮೊದ್ಲು ಎರಡಕ್ಕೆ ತಗೊಳ ಕಾಸಿದ್ಯಾ ನೋಡ್ಕೋ. ಮಹಾಮಂತ್ರಿ, ನನ್ನ ಪುತ್ರಿಯ ವಿವಾಹದ ಸುದ್ದಿಯು ಸಪ್ತ ಸಾಗರದ ಆಚೆಯೂ ತಲುಪಬೇಕು. ದೇಶ ವಿದೇಶದಿಂದ ರಾಜ ಮಹಾರಾಜರು ಈ ವಿವಾಹಕ್ಕೆ ಹಾಜರಿರಬೇಕು. ಅಪ್ಪಣೆ ಮಹಾಪ್ರಭು. ಏನಾಯ್ತಾ? ನಮ್ ಸಿಂಗ್ರಿಗೌಡ್ರು ಬಂದವರಲ್ವಾ? ನಾಟಕ ನೋಡ್ತಾರಲ್ವಾ? ಮಧ್ಯದಿಂದ ಅವ್ರಿಗೆ ಅರ್ಥ ಆಯ್ತಲ್ವಂತೆ. ಅದಕ್ಕೆ ಮೊದ್ಲಿಗೆ ಶುರು ಮಾಡಿ. ನಿಮಗ್ ಪೇಮೆಂಟ್ ಅವರೇ ಕೊಡ್ತಿದ್ದು. ಶುರು ಮಾಡಿ. ಉದ್ಯಾನವನದಲ್ಲಿ ಅಂದಗತಿಯು ನಾನು ಯುವರಾಣಿ. ಯಾಕೋ ಚಿಕ್ಕ ಹುಡುಗಿನ ಸುಮ್ನೆ ಎದುರಿಸ್ತೀಯ? ಯಾವ ನೀವು ಅಲ್ಲಿ ಮೊದ್ಲೇ ಡೈಮಂಡ್ ಟಿಕೆಟ್ ಇಲ್ಲ ಗೋಲ್ಡ್ ಟಿಕೆಟ್ ಇಟ್ಟಂತ ಒದ್ದಾಡ್ತಾವ್ರೆ. ಹೋಗ್ತಾರೆ. ನನ್ ಯಾರು ಟಚ್ ಮಾಡಕ್ಕಾಗಲ್ಲ. ನಾನು 11 ರೂಪಾಯಿ ಕೊಟ್ಟಿದ್ದೀನಿ, ಯಾವ ಅಲ್ಲಾಡ್ಸಕ್ಕಾಗಲ್ಲ. ಯಾರೋ ಒಬ್ರು ಬಂದ್ರೆ ಟಚ್ ಮಾಡ್ರ. ಆಯ್ತಪ್ಪ, ನೀನೇ 11 ರೂಪಾಯಿ ಕೊಟ್ಟಿರೋದು, ಸುಮ್ನೆ ಕುತ್ಕೊಳ್ಳಿ. ಹಂಗ ಬಾ ದಾರಿಗೆ. ಯುವರಾಣಿ, ಈ ಅಂದಗಾತಿಯ ಕೈ ಹಿಡಿಯುವ ಭಾಗ್ಯ ನನಗಿದೆ. ಭಾಗ್ಯ ಸೆಟ್ ಸುರೇಶನ್ ಜೊತೆ ಓಡೋದ್ಲು. ಸ್ವಲ್ಪ ಸುಮ್ಮನಿರಯ್ಯ. ಆಂಕರು ಇನ್ ಪದೇ ಡಿಸ್ಟರ್ಬೆನ್ಸ್ ಮಾಡ್ತಾವನೆ. ಡಸ್ಟ್ ಬಿನ್ ತರ ಮುಖ ಇಟ್ಕೊಂಡಿದ್ದಾನೆ. ಡಿಸ್ಟರ್ಬೆನ್ಸ್ ಬಗ್ಗೆ ಮಾತಾಡ್ತಾನೆ. ಅಣ್ಣ ಸ್ವಲ್ಪ ಸುಮ್ಮನಿರಣ್ಣ. ಸುಮ್ಮನೆ ಇರ್ಬೇಕಾ? ಹಾಗಾದ್ರೆ KGF ಡೈಲಾಗ್ಗಳು, ಪೌರಾಣಿಕ ನಾಟಕ ಕನ್ನಯ್ಯ. KGF ಡೈಲಾಗ್ ಎಲ್ಲಿಂದ ಬರುತ್ತೆ? ಹಾಗಾದ್ರೆ ನಮ್ಮ ಅಣ್ಣೋರ ಬೊಬ್ರು ಅನ್ನೋ ಪಿಕ್ಚರಿನ ಡೈಲಾಗ್ಗಳು. ಯಾರು ತುಳಿಯರು ನಿನ್ನ ಪರಾಕ್ರಮ. ಅಣ್ಣ, ಅದು ತುಳಿಯರಲ್ಲ, ತಿಳಿಯರು. ಬಾಹುಬಲಿ ಎಲ್ಲ ಭುಜಬಲ. ಓ, ಈಗೆಲ್ಲ ಚೇಂಜ್ ಆಗಿದ್ಯಾ? ಚೇಂಜ್ ಆಗಿಲ್ಲ, ನೀನ್ ಮಾಡ್ತಾ ಇದ್ದೆ. ಕುತ್ಕೋ ಹೋಗು. ಓಕೆ ಕಂಟಿನ್ಯೂ. ಯುವರಾಣಿ, ನನ್ನನ್ನು ವರಿಸಲು ವಿನಂತಿ. ನಮ್ಮ ಸಿಂಗ್ರಿಗೌಡ್ರವರ 4ನೇ ಧರ್ಮಪತ್ನಿ ಮಲ್ಕೋಬಾ ಖ್ಯಾತಿಯ ದಾನಮಕ್ಕವ್ರು ಬರ್ತಾ ಇದ್ದಾರೆ. ಜೋರದ ಚಪ್ಪಾಳೆ ಮೂಲಕ ಅವ್ರನ್ನ ಬರಮಾಡ್ಕೊಳ್ಬೇಕು. ದಾನಮಕ್ಕಂಗೆ ಕಂತ್ರಿ ಮಂತ್ರಿ ಕಲ್ಲು ಬೀಳ ಬೀಳ ಬಾಕ ಅಕ್ಕ ಅಕ್ಕ ವೇದಿಕೆ ಉದ್ದೇಶಿಸಿ ಒಂದೆರಡು ಮಾತಾಡಕ್ಕ. ಅರಸೀಕೆರೆ ಜನಗಳೇ, ಎಲ್ಲರೂ ಚೆನ್ನಾಗಿ ಮಲ್ಕೋಬೇಕು. ಮಕ್ಕಳೇ, ನೀವು ಮಲ್ಕೋಬೇಕು. ಹೊಸದಾಗಿ ಮದುವೆ ಆಗಿರೋ ಗಂಡ ಹೆಂಡತಿ ಅಂತೂ ಮಲ್ಕೊಳ್ಳೇಬೇಕು. ಯಾಕಂದ್ರೆ ಮಲ್ಕೊಂಡ್ರೇನೆ ಮಕ್ಕಳು, ಮಲ್ಕೊಂಡ್ರೇನೆ ಆರೋಗ್ಯ, ಮಲ್ಕೊಂಡ್ರೇನೆ ನಮ್ಮ ದೇಶ. ಒಟ್ಟಾರೆ ಬಾ ಮಲ್ಕೋ. ಅಕ್ಕ, ಅಲ್ಲಿ ಸಿಂಗ್ರಿಗೌಡ್ರು ಕೂತಾರೆ, ಹೋಗಿ ಮನೆ ಕಳಿ. ನೀವು ಮುಂದುವರ್ಸಲ್ಲ. ಮಂತ್ರಿ ಎಲ್ಲಿಗೆ ನಿಲ್ಸಿದ್ರಿ? ನಿಂತ್ಕೊಂಡಾಗ ನಿಂತಿತ್ತು. ಆಯ್ತು ನೋಡ, ಸುಮ್ಮನೆ ಕುತ್ಕೋ. ನಿಮ್ಮ ವಿವಾಹ ವಿಷಯದಲ್ಲಿ ನಿಲ್ಲಿಸಿದ್ದೀರಿ. ಸರಿ ಯುವರಾಜ, ನಮ್ಮ ವಿವಾಹಕ್ಕೆ ಏನು ಉಡುಗೊರೆ ಕೊಡುವಿರಿ? ಯುವರಾಣಿ, ಈ ಚಿನ್ನದ ಗೊಂಬೆಗೆ ಅಪ್ಪಟ ಚಿನ್ನದಲ್ಲಿಯೇ ಮುಳುಗಿಸಿ ಬಿಡುವೇನು. ಮಾರ್ಕೆಟ್ ನಲ್ಲಿ ಅಪ್ಪಟ ಚಿನ್ನ ಅಂತ ಯಾಮಾರಿಸೋರು ತುಂಬಾ ಜನ ಇದ್ದಾರೆ. ಅವರಿಂದ ಹುಷಾರಾಗಿರಿ. ಯಾಕಂದ್ರೆ ನೀವು ರಾತ್ರಿ ಆಗಲು ಕಷ್ಟಪಟ್ಟು ಕೂಡಿಟ್ಟ ಹಣ ವ್ಯರ್ಥ ಆಗ್ಬಾರ್ದಲ್ಲ. ವ್ಯರ್ಥ ಆಗೋದಲ್ಲ, ಇವಾಗ ತಿದ್ದೆ ಮಾಡ್ತೀನಿ. ಸಮಾಧಾನ ಯುವರಾಜ. ನಾಟಕ ನೋಡ್ಕೊಂಡು ಬಂದಿದ್ದಾರೆ. ನೀನು ಯುವರಾಣಿ ಅಲ್ವಾ? ಮನ್ನಿಸು ಮುಂದುವರಿಸೋಣವೇ? ಓಕೆ, ಈಗಲೇ ನಮ್ಮ ರಾಜ್ಯಕ್ಕೆ ತೆರಳಿ ನಮ್ಮ ಜನ್ಮದಾತನ ಬಳಿ ನಮ್ಮ ವಿವಾಹದ ಬಗ್ಗೆ ಮಾತಾಡೋಣವೇ? ಹಾಗೆ ಆಗಲಿ. ಮಂತ್ರಿ, ಕುದುರೆ ಪ್ಲೀಸ್. ಟೇಕ್ ಇಟ್. ಥ್ಯಾಂಕ್ ಯು. ಯುವರಾಣಿಗೆ ಪ್ರಣಾಮಗಳು. ಮಹಾಮಂತ್ರಿ, ಜನಕ ಎಲ್ಲಿ? ಬೆಡ್ರೂಮ್ ಅಲ್ಲಿ ಬಕೆಟ್ ಹಿಡಿತಾವಣೆ. ಮಹಾರಾಣಿ ಜೊತೆಗವ್ರೆ. ಜನಕ ಬಂದೆಯ ಕುಮಾರಿ. ಈತನಾರು? ನಿನ್ ಮಗಳಿಗೆ ಮಗು ಕೊಡಕ್ ಬಂದವನು. ಜನಕ, ಇವರು ಪುಟ್ಕೋಸಿ ದೇಶದ ಯುವರಾಜರು. ನೀವು ಒಪ್ಪಿಗೆ ನೀಡಿದರೆ ನಾವಿಬ್ಬರು ವಿವಾಹವಾಗುತ್ತೇವೆ. ಡೋಂಟ್ ವರಿ ಮಗಳೇ, ನಾನು ನಿನ್ನ ವಿವಾಹವನ್ನ ನಮ್ಮ ರಾಜ್ಯವೇ ಬೆಕ್ಕಸ ಬೆರಗಾಗುವಂತೆ ಅದ್ಧೂರಿಯಾಗಿ ಮಾಡಿ ಮುಗಿಸುತ್ತೇನೆ. ಮತ್ತೇನಾಯ್ತಾ? ನಮ್ ದಾನಮಕ್ಕ ಬಂದವರಲ್ವಾ? ನಾಟಕ ನೋಡ್ತಾವ್ರಲ್ವಾ?
ಮದ್ದಿನಿಂದ ಅರ್ಥ ಆಯ್ತಲ್ವಂತೆ ಮೊದ್ಲಿ ಶುರು ಮಾಡಿ. ನಿಮ್ ಪೇಮೆಂಟ್ಗೆ ಅವ್ರ ಸೈನು ಬೇಕಿತ್ತು. ಶರಣು ಶರಣಯ್ಯ ಶರಣು ಬಿಣಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬಿಣಕ. ಏನು ಮಾಡ್ತಿದ್ಯಲ್ಲಿ? ಮಂತ್ರ ಹೇಳ್ತಾ ಇದ್ದೀನಿ. ಮಗನ ತಲೆ ಮೇಲೆ ಬೆಲ್ಲ ತಕ್ಬಿಡ್ತೀನಿ. 11 ರೂಪಾಯಿ 11 ರೂಪಾಯಿ 11 ರೂಪಾಯಿ ಬದುಕ್ತಿದ್ದೆ ಕಣ, ಇಲ್ಲಾಂದ್ರೆ ತುಳಿದು ಸಾಯಿಸ್ಬಿಡ್ತಿದ್ದೆ. ಶುರು ಮಾಡ. ಯುವರಾಣಿ, ನನ್ನನ್ನು ವರಿಸಲು ನಿನಗೆ ಒಪ್ಪಿಗೆ ಇದೆಯೇ? ಸಭಿಕರಲ್ಲಿ ವಿನಂತಿ. ಗಾಡಿ ನಂಬರ್ KA056688 ಓಮಿನಿ ಕಾರ್ ಯಾರ್ದಪ್ಪ? ಮತ್ತೆ ಕಂಡಂದು ಫಸ್ಟ್ ತೆಗೆಕಳಿ ಸರ್. ಯಾರ್ದೋ ಕಾರು ಎಲ್ಲೋ ಬಂದಿದ್ರೆ ನಿಂಗೇನಯ್ಯ ಪ್ರಾಬ್ಲಮ್? ಮುಖ ತೆಗ್ದು ಬರ್ತೀನಿ, ಹೋಗ್ ಕೂತ್ಕೋ. ಲೈ ಯಾರು ಬಿಡಿತಾ ಇದೆ? ನೀನಾರು ರಾಜ ಸಾ ಅವನು ಕರೆಕ್ಟಾಗಿ ಕೇಳ. ಆಯ್ತು ಸರ್ ಆಯ್ತು ಯುವರಾಣಿ, ನನ್ನನ್ನು ವರಿಸುವಾದ ಮೇಲೆ ಈ ವಿವಾಹ ಮಹೋತ್ಸವಕ್ಕೆ ಎಲ್ಲ ಸಿದ್ಧತೆ ನಡೆದಿದೆಯೇ? ಹೌದು ಯುವರಾಜ, ಇದೇ ಆನಂದದಲ್ಲಿ ನಾವಿಬ್ಬರು ಒಂದು ಯುಗಳ ಗೀತೆಗೆ ನೃತ್ಯ ಮಾಡೋಣವೇ? ಹೋಗುವೆಯೇತಕ್ಕೆ ರಮಣಿ ಲಜ್ಜೆಯ ತಾಳೆನು ರಮಣ ಬಾಮೆಯೇ ಸಭಿಕರಲ್ಲಿ ವಿನಂತಿ. ಮತ್ತೇನಾಯ್ತು? ನಮ್ಮ ಸಿಂಗ್ರಿಗೌಡ್ರವರ ಮಗ ದೀನ ದಯಾಳು ಬಡವರ ಬಂಧು ಸಮಾಜ ಸೇವಕ ಡಿಂಗ್ರಿಗೌಡ್ರವ್ರು ಬಂದಿದ್ದಾರೆ. ಜೋರಾದ ಚಪ್ಪಾಳೆ ಮೂಲಕ ಅವ್ರನ್ನ ಸ್ವಾಗತಿಸೋಣ. ಚೇರ್ ಮಗ ಆದ್ರೆ ಪಕ್ಕದಲ್ಲಿ ಕೂರ್ಸಿ ಚೇರ್ ಹಾಕಿ ಚಿತ್ತಿ ತಿನ್ಸೋ. ಕಲಾವಿದರಿಗೆ ಯಾಕೆ ತೊಂದರೆ ಕೊಡ್ತೀಯಾ? ನಿಮ್ ಪೇಮೆಂಟ್ಗೆ ಅವ್ರ ಸೈನು ಬೇಕಿತ್ತು. ಡಿಂಗ್ರಿ ಗೌಡ್ರಿಗೆ ಡಿಂಗ್ರಿ ಗೌಡ್ರಿಗೆ ಬರೀ ಬಿಲ್ಡಪ್ ಸಾಂಗ್ ಬರ್ತೈತೆ, ಗೌಡ್ರೆ ಬರ್ಲಿಲ್ಲ. ಆಗ್ಲೇ ಬಂದ್ರಲ್ಲ. ಎಲ್ಲಿ? ಇಲ್ಲಯ್ಯ. ಅಲ್ಲ, ಈ ಹಾಲ್ ಕುಡಿಯೋ ಹಸುಗೋಸ್ಕರ ನಾಟಕ ಮಧ್ಯದಲ್ಲಿ ನಿಲ್ಲಿಸ್ತೀಯಾ? ಈ ಮಗಿಗೋಸ್ಕರ ನೀವು ನಾಟಕ ಮಾಡ್ತಾ ಇರೋದು. ಹಿಡ್ಕೊಳಕಲ್ಲ. ಡಿಂಗ್ರಿ ಗೌಡ್ರಿಗೆ ಡಿಂಗ್ರಿ ಗೌಡ್ರಿಗೆ ಶುರು ಮಾಡಿ ಶುರು ಮಾಡಿ. ಯುವರಾಣಿ, ವಿವಾಹ ಮಹೋತ್ಸವಕ್ಕೆ ಆಮಂತ್ರಣ ಎಲ್ಲ ರೆಡಿ ಇದೆಯೇ? ಮತ್ತೇನಾಯ್ತು? ನಮ್ ಡಿಂಗ್ರಿ ಗೌಡ್ರು ಬಂದ್ರಲ್ವಾ? ಬಂದಾರೆ. ನಾಟಕ ನೋಡ್ತಾರಲ್ವಾ? ಮಧ್ಯದಿಂದ ನೋಡ್ರೆ ಅರ್ಥ ಆಯ್ತಲ್ವಂತೆ. ಮೊದ್ಲಿ ಶುರು ಮಾಡಿ. ಕೊಡಲಿ ಮಗ ಮಹಾರಾಣಿ, ಈ ಕಂದನನ್ನು ಹಿಡಿದಕೋ. ಸರಿ. ಅಲ್ಲ, ಇನ್ನು ಕಣ್ಣು ಬಿಟ್ಟಿಲ್ಲ. ಹಾಲು ಕುಡಿಯೋ ಹಸುಗೋಸ್ಕರ ನಾಟಕನ ಮೊದಲಿಂದ ಶುರು ಮಾಡ್ಬೇಕಾ? ಬೇವರ್ಸಿ ಯಾರಿಗೋ ನಿನಗೆ ಹೇಳ್ತಿರೋದ್ ಕಣ. ಅಂಡ್ರ ಬೇವರ್ಸಿ ಕಡ್ದಿನ ನಮ್ಮೂರಿಗೆ ನಾಟಕ ಮಾಡಕ್ ಬಂದ ನನ್ನೇ ಬೈತಾವ್. ಕಲಾವಿದ್ರಂಗ ಏನು ಕಟ್ಟಿ ನೀನು ಬೆಲೆ ಕೊಡೋದು ನಿನಗೆ? ನಮ್ಮೂರ್ಗೆ ಬಂದ್ಬಿಟ್ಟು ನಮ್ಮೂರ್ ಹುಡುಗನ ಮೇಲೆ ಕೈ ಮಾಡುವಷ್ಟು ದಿಮಾಕೇನ್ಲ ನಿನಗೆ ತಾಕತ್ ಅಂತ ಇದ್ರೆ ನನ್ ಸಾವು ಬಾರ್ಲ. ಅವನಿಗೆ ಕೈ ಮಾಡಿದೀನಿ, ನಿನಗೆ ಕಾಲೇ ಮಾಡ್ತೀನಿ. ಸೂಪರ್ ಸೂಪರ್. ಏನ್ ಗುರು ಆಕ್ಟಿಂಗು! ಇಡೀ ನಾಟಕದಲ್ಲಿ ಕ್ಲೈಮ್ಯಾಕ್ಸ್ ಫೈಟಿಂಗ್ ಅಂದ್ರೆ ಹಿಂಗಿರ್ಬೇಕು. ಆಕ್ಟಿಂಗ್ ನ್ಯಾಚುರಲ್ ಆಗಿತ್ತು. ಸೂಪರ್. ಎಲ್ಲ ಬೇವರ್ಸಿ ನನ್ನ ಮಗನೇ ಬೈಲಿ. ಇಡೀ ನಾಟಕ ಅಧ್ವಾನ ಆಗಕ್ಕೆ ನೀನ ಕಾರಣ. 11 ರೂಪಾಯಿ 11 ರೂಪಾಯಿ ನನ್ನ ಮಗನೇ ನಿನಗೆಲ್ಲ ಕಣ. ಇವನ ಹತ್ರ ಯಾವನ ಅನ್ನೊಂದು ಬೇಯಿಸ್ಕೊಂಡು ಅವನಿಗೆ ಹೊಡಿಬೇಕು. ಯಾವನವನು ಯಾರ ಬಾರವನು ಮತ್ತೆ ನಾಟಕ ಕೊಟ್ಟಿದ್ದೀನಿ ಅನ್ನ, ಮತ್ತೆ ವೈನ್ ಶಾಪ್ ಕೊಟ್ಟಿದ್ದೀನಿ. ಮಗನೇ ಎಂಡ ಕುಡಿಯಕ್ಕೆ ದುಡ್ಡು ಕೊಟ್ಟು ಬಂದು ಇಲ್ಲಿ ನಾಟಕದ ಇಲ್ಲಿವರೆಗೆ ನೀವು ಮೋಸ ಹೋಗಿದ್ದೆ ಸಾಕು. ನೀವು ಧರಿಸುವುದಾದರೆ, ಹಾಕೊಳ್ಳುವುದಾದರೆ ನಮ್ಮ ಮುದ್ದಾದ ಮಾಡಲ್ಲಿ ಮಾರುದ್ದ ಜ್ಯುವೆಲ್ಲರ್ಸ್ಗೆ ಭೇಟಿ ನೀಡಿ. ಇದನ್ನು ಧರಿಸಿದವರೆಲ್ಲ ರಾಣಿಯರೇ. ಎಲ್ಲ ಮೋಟ್ ನನ್ನ ಮಗನೇ ಗೇಣ್ ಉದ್ದ ಇಲ್ಲ ಮಾರುದ ಅಡ್ವರ್ಟೈಸ್ಮೆಂಟ್ ಕೊಡ್ತಾನ. ಎಷ್ಟು ಮುದ್ದಾಗಿದ್ದಾರೆ ನಮ್ಮ ಅರಸಿಕೆರೆ ಜನ. ನನ್ನ ನಾಟಕ ನೋಡಲು ಇಷ್ಟು ಮಂದಿ ಬಂದಿದ್ದಾರೆಂದರೆ ನನ್ನ ಸೌಭಾಗ್ಯವೇ ಸರಿ. ಯಾರ್ದ ಈ ಬಾಲ್ ಪೆನ್ ಸಿಕ್ಕದೆ?
ಏಯ್ ನನಗಿಲ್ಲಿ ಬುಡಕ್ ಬೆಂಕಿ ಬಿದ್ದು ಓದಾಡ್ತಿದ್ದೀನಿ ನಾವ್ಯಾರದಲ್ಲಿ ಅಂತ ಸಖತ್ತಾಗೆ. ನನ್ನ ಮಗನೇ ಮತ್ತೆ 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 ನಾಟಕ ತೊಂದರೆ ಕೊಡ್ತೀಯಲ್ಲೋ. ನೋಡೋ, ನಾವು ದುಡ್ಡಿಗೋಸ್ಕರ ನಾಟಕ ಮಾಡ್ತೀವಿ, ಬದುಕಿಗೋಸ್ಕರ ನಾಟಕ ಮಾಡ್ತೀವಿ, ಆದ್ರೆ ಯಾವತ್ತು ಮರ್ಯಾದೆ ಬಿಟ್ಟು ನಾಟಕ ಮಾಡ್ತಿಲ್ಲ ತಿಳ್ಕೊ. ರಂಗಭೂಮಿ ದಿಗ್ಗಜ BV ಕಾರಂತರು ಒಂದು ಮಾತು ಹೇಳಿದ್ದಾರೆ, ಮನುಷ್ಯನನ್ನ 10 ಪಟ್ಟು ದೊಡ್ಡದಾಗಿ ತೋರಿಸೋದು ಸಿನಿಮಾ, ಅದೇ ಮನುಷ್ಯನನ್ನ 10 ಪಟ್ಟು ಚಿಕ್ಕದಾಗಿ ತೋರಿಸೋದು ಟಿವಿ, ಆದ್ರೆ ಮನುಷ್ಯನನ್ನಾಗಿ ತೋರಿಸೋದು ರಂಗಭೂಮಿ ಮಾತ್ರ. ದಯಮಾಡಿ ರಂಗಭೂಮಿಗೆ ಗೌರವಿಸಿ, ನಾಟಕ ಕಲಾವಿದರನ್ನ ಪ್ರೋತ್ಸಾಹಿಸಿ. ಸಾರಿ ಸರ್, ತಪ್ಪಾಯ್ತು ಸರ್, ಇನ್ ಮುಂದೆ ಈ ತರ ತಪ್ಪುಗಳು ಮಾಡಲ್ಲ. ಆಯ್ತು ಬಿಡಪ್ಪ, ಬರ್ತೀವಿ ಸರ್. ಮುಂದಿನ ಊರಲ್ಲಿ ನಮ್ಮ ನಾಟಕ ಇದೆ, ಹೋಗ್ತೀವಿ. ಹೇ, ಆ ಪ್ರಾಪರ್ಟಿ ಎಲ್ಲ ತಗೊಳ್ರಿ, ಕೊಡ್ರಿ. ನಿಜವಾಗ್ಲೂ ಸಖತ್ತಾಗಿ ನಗ್ಸಿದ್ರಿ. ಎಕ್ಸ್ಟ್ರಾರ್ಡಿನರಿ ಟೈಮಿಂಗ್, ಸೂಪರ್ ಸೂಪರ್. ಓಕೆ, ನೋಡೋಣ ನಮ್ಮ ಜಡ್ಜಸ್ ಏನ್ ಹೇಳ್ತಾರೆ ಅನ್ಬಿಟ್ಟು ಅಂತ. ಜಗಣ, ಡ್ರಾಮಾ ಇವತ್ತೆಲ್ಲ ಗ್ರಾಮೀಣ ಬದುಕಲ್ಲಿ ಇನ್ನೂ ಉಳ್ಕೊಂಡಿದೆ ಅಂದ್ರೆ ಈ ನಾಟಕಗಳೇ ಉಳ್ಕೊಂಡಿರೋದು. ಈ ಒಂದು ಆಕ್ಟ್ ನೋಡಿದಾಗ ನನಗೆ ಅನ್ಸೋದು, ಇವತ್ತು ಸಿನಿಮಾ ಎಂತ ಅದ್ಭುತವಾದಂತ ಡ್ರಾಮಾನ ತಿನ್ಬಿಡ್ತು. ಸೊ ಆ ನಾಟಕದವ್ರು ಕೊರಗಿದ್ರು, ಅಯ್ಯೋ ಏನಪ್ಪಾ ನಾವು ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ಕೊಂಡು ಜೀವನ ಮಾಡ್ತಿದ್ವಿ, ಏನ್ ಹಿಂಗಾಗೋಯ್ತೆ, ಸಿನಿಮಾದವ್ರು ಬಂದ್ಬಿಟ್ಟು ಸಿನಿಮಾ ತಿನ್ಬಿಟ್ರು ಅಂತ. ಇವಾಗ ಆ ಸಿನಿಮಾನ ಟಿವಿ ತಿನ್ಕೊಂಡ್ಬಿಟ್ಟೈತೆ. ಹಂಗೆ ಒಬ್ಬರು ತಿನ್ಕೊಂಡು ಹೋಗೋದೇ ಪ್ರಪಂಚ. ಆದ್ರೆ ಉಳಿಯೋದು ಅವ್ರವ್ರ ಯೋಗದಲ್ಲಿ, ಯೋಗ್ಯತೆನಲ್ಲಿ ಮಾತ್ರ ಉಳಿಯೋಕೆ ಸಾಧ್ಯ. ಒಂದು ಹಾಡಲ್ಲೇ ಬರೆದ್ಬಿಟ್ಟಾರೆ, ಯೋಗ ಒಂದ್ಸರಿ ಬರುತ್ತೆ, ಯೋಗ್ಯತೆ ಕಡೆಯವರೆಗೂ ಉಳಿಯುತ್ತೆ ಅಂತ. ಅದೇ ಒಂದು ದೊಡ್ಡ ಕಾನ್ಸೆಪ್ಟು. ಆಕ್ಚುಲಿ ಹುಡುಗರೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು. ಯಾಕಂದ್ರೆ ನಾವು ಇವರೆಲ್ಲ ಟಿವಿನಲ್ಲಿ ಕಟ್ ಮಾಡಿದಂತ ಪೋರ್ಷನ್ಸ್ ನೋಡ್ತಾರೆ, ವಿತೌಟ್ ಕಟ್ಟಿಂಗ್ ಸ್ಟ್ರೇಟ್ ಅವೇ ಒಂದು ನಾಟಕ ಮಾಡೋದಿದೆಯಲ್ಲ ತುಂಬಾ ಕಷ್ಟ. ಒಬ್ಬ ಬರ್ತಾನೆ, ಡಿಸ್ಟರ್ಬ್ ಮಾಡ್ತಾನೆ, ಇನ್ನೊಬ್ಬ ಅಡ್ವರ್ಟೈಸ್ಮೆಂಟ್ ಬಿಡ್ತಾನೆ, ಮತ್ತೆ ಇವ್ರು ಆಕ್ಟ್ ಮಾಡ್ತಾ ಇರ್ತಾರೆ. ದಿಸ್ ದ ಪೊಟೆನ್ಶಿಯಲ್ ಆಫ್ ಅನ್ ಆಕ್ಟರ್. ಒಬ್ಬ ಆಕ್ಟರ್ ಸರಿಯಾಗಿ ತಯಾರಾಗಿದ್ದಾನೆ ಅಂದ್ರೆ ಎಲ್ಲ ಡಿಸ್ಟರ್ಬೆನ್ಸ್ ನ ಮೀರಿ ಅವನು ಚೆನ್ನಾಗಿ ಮಾಡಿದೀನಿ ಅನಿಸ್ಕೊಬೇಕು. ಸಾರಾಸಗಟಾಗಿ ಎಲ್ಲರೂ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ. ಮೊದಲನೇ ಆಕ್ಟ್ಗೆ ಧನ್ಯವಾದಗಳು. ಸೂಪರ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಭಟ್ರೆ, ಹೇಗಿತ್ತು ಈ ನಾಟಕ? ನೀವೆಲ್ಲರೂ ಯಾವ್ದೋ ಊರಿಗೆ ಹೋದಾಗ ಈ ಥರದ್ದೇನಾರು ಎಕ್ಸ್ಪೀರಿಯನ್ಸ್ ಏನಾರು ಆಗಿದ್ಯಾ? ಅವನು ಮನೋಹರನ ಕ್ಯಾರೆಕ್ಟರ್ ಅಂತೂ ಒಂದು 100-150 ಜನ ನೋಡ್ಬಿಟ್ಟಿದ್ದೀನಿ ನಾನು. ಅದು ಒಂದು ಬ್ಯಾಡ್ಜ್ ಹಾಕೊಂಡಿರ್ತಾರೆ ಊರಲ್ಲಿ. ನ್ಯಾಯ ಪಂಚಾಯತಿ, ಒದೆ ತಿನ್ನೋದು, ಟೆಂಪೋ ಟ್ರ್ಯಾಕ್ಸ್ ಓಡಿಸೋದು, ಎಲೆಕ್ಷನ್ ಪ್ರಚಾರ ಎಲ್ಲ ಪ್ಯಾಕೇಜ್ ಅವ್ರದ್ದೇ. ಅದನ್ನ ತುಂಬಾ ಚೆನ್ನಾಗಿ ಮಾಡ್ದ ಮನೋಹರ. ಅವ್ನು ಊರಲ್ಲಿ ನಿಜಕ್ಕೂ ಅದೇ ರೋಲ್ ಮಾಡ್ತಾ ಇದ್ದಾನೆ ಅಂತ ಡೌಟ್. ನೀನೊಬ್ಬನೇ ಅಲ್ಲ, ಎಲ್ಲರಿಗೂ ಒಂದು ಶುಭಾಶಯ. ಏನಪ್ಪಾ ಅಂದ್ರೆ, ನಿಮಗೆ ಯಾರಿಗೂ ಇಷ್ಟು ತುಂಬಿದ ಸಭೆಯಲ್ಲಿ ಆಕ್ಟ್ ಮಾಡಿ ಇದುವರೆಗೂ ಅಭ್ಯಾಸ ಇಲ್ಲ. ಇಲ್ಲಿ ನಾನ್ ಜಗಣ ಹೇಳ್ತಾ ಇದ್ರು, ಏನ್ ಜನ ಸೇರಿದಾರ್ರಿ, ಕೈಕಾಲು ನಡುಗುತ್ತೆ ಕನ್ನಡಾಭಿಮಾನ ನೋಡಿದ್ರೆ ಅಂತ. ನೀವು ಅದನ್ನ ಯಾವ್ದಕ್ಕೂ ತಲೆಗೆ ಹಾಕೊಳ್ಳದೆ ಆರಾಮಾಗಿ ಮಾಡಿದ್ರಲ್ಲ, ನಿಮ್ಗೆಲ್ಲರಿಗೂ ಶುಭಾಶಯ ಕಣ. ಅರಸೀಕೆರೆಯಲ್ಲಿ ಗೆದ್ಬಿಟ್ರಿ ನೀವು. ಮೊದಲನೇ ಬಾಲ್ ಒಂದು ರೇಂಜಿಗೆ ಸ್ಟೇಡಿಯಂ ಆಚೆ ಹೊಡೆದಿದ್ದೀರಿ. ನನಗೆ ನಾಟಕದಲ್ಲಿ ಮನೋಹರನ್ ಬಿಟ್ರೆ ಗಜ ತುಂಬಾ ಇಷ್ಟ ಆದ. ಬಿಟ್ರೆ ರಾಕೇಶ ತುಂಬಾ ಬ್ರಿಲಿಯಂಟ್ ಆಗಿ ಮಾಡಿದೆ ಕಣ. ಇನ್ನ ಪ್ರವೀಣ ಮತ್ತೆ ದೀಪಿಕಾ ಅವರದ್ದು ತುಂಬಾ ಮೇಲ್ಮಟ್ಟದ ಅಭಿನಯ ಮತ್ತೆ ಇನ್ವಾಲ್ವ್ಮೆಂಟ್ ಕಾಣಿಸ್ತಾ ಇತ್ತು. ಏನ್ ಇನ್ವಾಲ್ವ್ಮೆಂಟ್? ಹೌದೌದು, ಅದನ್ನ ರಕ್ಷಿತಾ ಚೆನ್ನಾಗಿ ಹೇಳ್ತಾರೆ. ಇವತ್ತು ಎಲ್ಲರ ಅಪ್ಪ ಅಮ್ಮನು ಬಂದವರ ಆನಂದ? ದೀಪಿಕಾ ಅವ್ರ ತಾಯಿ ಬಂದಿಲ್ವಾ ಇವತ್ತು? ಪ್ರವೀಣನ್ ತಾಯಿ ಬಂದಿದ್ದಾರೆ. ಎಲ್ಲಿ ಪ್ರವೀಣನ್ ತಾಯಿ? ಒಂಚೂರು ನಿಂತ್ಕೊಳ್ಳಿ. ಆಹಾ, ಎಂತ ಮುಖದ ಮೇಲೆ ಕಳೆ ನೋಡೋ, ನೋಡ ನಗು ನೋಡೋ. ಅಮ್ಮ, ಸೊಸೆ ಓಕೆನಾ ಮಮ್ಮಿ? ಅಮ್ಮ ಓಕೆ ನನಗೆ ಅಂತ ಅವಳೆ ಅದು ಮುಕೊಂಡು ರೆಡಿ ಆಗೋದ್ ಬಿಟ್ಬಿಟ್ಟು ಸುಮ್ಮನೆ ಡೋ ಮಾಡ್ತಾ ಇದ್ದೆ ಅಲ್ಲಿ. ದೀಪಿಕಾ, ಇವತ್ತು ನಿಂಗೆ ಸ್ಟೇಜ್ ಮೇಲೆ ಗುಂಡಾಗಿ ಸಾಯಿಸ್ಬಿಡ್ತೀನಿ. ಸಾಕಾಗದ್ ನನಗೂ ನಾಟಕ. ತುಂಬಾ ಚೆನ್ನಾಗಿ ಕಾಣಿಸ್ತೀರ ಕಣ ನೀವಿಬ್ರು ಪಕ್ಕದಲ್ಲಿ. ಅದಂತೂ ಹಂಗೆ 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 ಸೂಪರ್ ಆಗಿ ತಪ್ಪಿಬಿಡ್ಬೇಕು. ಕೊನೆ ಸಲ ಅಲ್ಲ ಮೇಡಮ್? ಕೊನೆ ಸಲನಾ? ಮುಗಿತಲ್ಲ ಮೇಡಮ್. ಆ ತರನಾ? ಇವತ್ತಿಗೆ ಲಾಸ್ಟ್ ಮೇಡಮ್. ಪ್ರತಿ ಎಂಡಿನಲ್ಲೂ ಸ್ಟಾರ್ಟು ಇರ್ತವೆ. ಯಾವ್ದು ಮುಗೀತು ಅನ್ನಂಗೆ ಇಲ್ಲಪ್ಪ. ಏನೇ ಮುಗಿದ್ರು ಅದ್ರಲ್ಲಿ ಒಂದು ಹೊಸದು ಸಾಕ್ಷಿ ಇದೆ ಆಕ್ಚುಲಿ. ಎಲ್ಲಪ್ಪ ನಮ್ಮ ಹಬ್ಬ ಹೇಗ ತೋರ್ಸ್ರಪ್ಪ. ಮದ್ವೆನೇ ಆಗ್ಬಿಟ್ಟವ್ರ? ಮತ್ತೆ ಅವತ್ತ ಕಾಸ್ಟ್ಯೂಮ್ ತೆಗಿಯಕ್ಕೆ ರೆಡಿ ಇಲ್ಲ ಅವರು. ಇಬ್ರು ಜೊತೆಲೆ ಫೋಟೋ ತಕೊಂಡ್ರ? ನಾನೇ ತೆಗ್ದಿದ್ ಮ್ಯಾಮ್. ಅಯ್ಯೋ, ಅದೆಲ್ಲ ಯಾವ ದೊಡ್ಡ ಅತಿಶಯೋಕ್ತಿ ಅಲ್ವೇ ಅಲ್ಲ ಬಿಡು. ನೀವು ಅಮ್ಮ ಆಕ್ಟ್ ಮಾಡ್ಕೊಂಡು ಡೈರೆಕ್ಟರ್ ಕ್ಯಾಚ್ ಹಾಕೊಂಡಿಲ್ವಾ? ಆಗ್ತಾ ಇರುತ್ತೆ, ಹೆಂಗೆಂಗೋ ನಡೀತಾ ಇರ್ಲಿ ಜೀವನ. ನಾನ್ ಪ್ರೇಮ್ ಜೊತೆ ಯಾವ ಸಿನಿಮಾನು ಮಾಡಿಲ್ಲ ಸರ್. ಮಾಡ್ದೋಗ್ಬಿಟ್ಟು ಒಬ್ಬ ಡೈರೆಕ್ಟರ್ ಅಂತ ಕ್ಯಾಚ್ ಆಗ್ದಲ್ಲಮ್ಮ, ಅವನು ನೀನು ಆರ್ಟಿಸ್ಟ್ ಅಂತ ಕ್ಯಾಚ್ ಆಗ್ದ. ಓಕೆ,
ರಕ್ಷಿತಾ ಮೇಡಮ್, ನೀವು ಈ ತರದೊಂದು ನಾಟಕಕ್ಕೆ ಚೀಫ್ ಗೆಸ್ಟ್ ಆಗಿ ನಂಗೆ ತುಂಬಾ ಆಸೆ ಕಣೋ ಈ ತರ ನಾಟಕಕ್ಕೆ ನನ್ಗೆ ಯಾರಾದ್ರೂ ಕರಿಬೇಕು ಅಂತ. ಹೌದಾ? ಹಿಂಗ್ ಲೈವ್ ಅಲ್ಲಿ ನೋಡಕ್ ಏನ್ ಸೂಪರ್ ಆಗಿರುತ್ತೆ ಯೋಚನೆ ಮಾಡು. ಪೆನ್ ಕಳೆದೋಯ್ತು, ಪೆನ್ ಕಳೆದೋಯ್ತು, ಚಡ್ಡಿ ಮಗು ಅಳ್ತಾ ಇದೆ, ಹಿಂದ್ಗಡೆ ಬಂದ್ ಕರ್ಕೊಂಡೋಗಿ. ಸ್ಕ್ರಿಪ್ಟಿಂಗ್ ಸೂಪರ್ ಆಗಿತ್ತು ನನಗೆ. ಯಾರು ಆನಂದ್ ಅವ್ರು ಬರ್ದಿರೋದು. ಓ ಆನಂದ್ ಸಖತ್ತಾಗಿ. ಗಣಪ ಅವ್ರ ಮೆಂಟ್ರಿಂಗ್ ಎರಡು ಸೂಪರ್ ಆಗಿದೆ. ವೆರಿ ಗುಡ್ ಗಣಪ ಆನಂದ್, ಸೂಪರ್ ಆಗಿ ಮಾಡಿದೀರಾ. ನನ್ಗೆ ತುಂಬಾ ಇಷ್ಟ ಆಗಿದೆ ಏನ್ ಗೊತ್ತಾ, ದಿವ್ಯಾ ಇವತ್ ಡೈಲಾಗ್ ಮರ್ತಿಲ್ಲಪ್ಪ. ಅವಳು ಆಕ್ಚುಲಿ ಮರಿತಾಳೆ ಅನ್ಕೊಂಡಿದ್ದೆ, ಬಟ್ ಅವಳು ಆಕ್ಚುಲಿ ಚೆನ್ನಾಗಿ ಡಾನ್ಸ್ ಮಾಡಿದ್ಲು, ಚೆನ್ನಾಗಿ ಆಕ್ಟ್ ಮಾಡಿದ್ಲು. ಪಾಪ ಅವಳು ತುಂಬಾ ಅಪ್ರಿಶಿಯೇಟ್ ಮಾಡೋದ್ ಕಡಿಮೆ ನಾವು ಈ ವೇದಿಕೆ ಮೇಲೆ. ಬಟ್ ದಿವ್ಯಾ ಇರ್ಲಿಲ್ಲ ಅಂದ್ರೆ ಈ ಕಾಮಿಡಿ ಕಿಲಾಡಿಗಳು ಸೀಸನ್ 3ಗೆ ಒಂದು ಗ್ಲಾಮರ್ ಇರ್ತಿರ್ಲಿಲ್ಲ ಬಹುಶಃ ಅನ್ಸುತ್ತೆ ನನಗೆ. ಡಾನ್ಸ್ ಕೂಡ ಮಿಸ್ ಮಾಡ್ಕೋತಿದ್ವಿ. ಸೊ ದಿವ್ಯಾ ಇವತ್ತು ನೀವು ಚೆನ್ನಾಗಿ ಮಾಡಿದ್ರಿ. ಐ ವಾಂಟೆಡ್ ಈ ವೇದಿಕೆ ಮೇಲೆ ಅಪ್ರಿಶಿಯೇಟ್ ಮಾಡಬೇಕು ಅಂತಾನೆ ಅನ್ಕೊಂಡಿದ್ದೆ. ಒಳ್ಳೇದು, ನೀವು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೀರಾ. ಎರಡನೇದೇನಂದ್ರೆ ಇವತ್ತು ಮನೋಹರ್, ಗಜೇಂದ್ರ ಮತ್ತೆ ರಾಕೇಶ್ ಸೂಪರ್ ಆಗಿ ಆಕ್ಟ್ ಮಾಡಿದ್ರು, ಸಖತ್ತಾಗಿ ಆಕ್ಟ್ ಮಾಡಿದ್ರು. ಗಜ ಅಂತೂ ಹೈಲೈಟ್ ನನಗೆ ಈ ಆಕ್ಟ್ಗೆ. ತುಂಬಾ ಚೆನ್ನಾಗಿ ಮಾಡಿದೆ ಗಜ, ನೀನು ಸಖತ್ತಾಗಿ ಆಕ್ಟ್ ಮಾಡಿದೆ ನೀನು. ಮನೋಹರ್ ಇವತ್ತು ಇಷ್ಟು ಸೂಪರ್ ಆಕ್ಟ್ ಮಾಡೋದಂತ ನಂಗೆ ಆಶ್ಚರ್ಯ ಆಗ್ತಾ ಇದೆ. ಮನೆಯವರೆಲ್ಲ ಬಂದವ್ರೆ, ಮರ್ಯಾದೆ ಹೊಟ್ಟೋಗ್ಬಿಡುತ್ತೆ ಅಂತ ಸಖತ್ತಾಗಿ ಆಕ್ಟ್ ಮಾಡ್ದ. ಬಟ್ ನೀನ್ ಚೆನ್ನಾಗಿ ಮಾಡಿದೆ ನೀನು. ನಂಗೆ ಪ್ರತಿಯೊಬ್ರು ಗೆಟಪ್ ಗಳು ತುಂಬಾ ಇಷ್ಟ ಆಯ್ತು. ಗಾಡ್ ಬ್ಲೆಸ್ ಯು, ಚೆನ್ನಾಗಿ ಮಾಡಿದೀರಾ. ಆಲ್ ದಿ ಬೆಸ್ಟ್. ಮೇಡಮ್, ನೀವು ಈ ತರದ ಡ್ರಾಮಾ ನಾನು ಎಲ್ಲೂ ನೋಡಕ್ ಹೋಗಕ್ಕಾಗಿಲ್ಲ, ನಂಗೆ ಚಾನ್ಸ್ ಸಿಕ್ಕಿಲ್ಲ ಅಂದ್ರಲ್ಲ, ಅದು ಬೇಡ. ನಿಮ್ಗೆ ಇವಾಗ ಒಂದು ಡ್ರಾಮಾ, ಇದ್ರದ್ದೇ ಡ್ರಾಮಾದ ಒಂದು ಲೈನ್ ಕೊಡ್ತೀವಿ, ಅದನ್ನ ಹೇಳ್ತೀರಾ? ಏನು? ಜಗಣ ಯಾವ್ದೋ ಒಂದು ನಾಟಕದ ಲೈನ್ ಹೇಳ್ತಾರೆ, ಅದನ್ನೇ ಹೇಳ್ಬಿಡಿ ಸಾಕು. ಶ್ರೀ ರಘುವರ ಸೌಖ್ಯದಾತ ಬಾರೆ ತೋರೆ ಸುತ ಜನ ನೀಡುತ್ತ ಶ್ರೀ. ಈ ತರ ಜಗ್ಗೇಶ್ ಸರ್ ಮಾತ್ರ, ಜಗ್ಗೇಶ್ ಸರ್ ಹಿಂದ್ಗಡೆ ಹಿಂಗ್ ಡಾನ್ಸ್ ಮಾಡ್ಬೋದು ಅವ್ರು ಆಕ್ಟ್ ಮಾಡುವಾಗ, ಬಟ್ ಜಗ್ಗೇಶ್ ಸರ್ ತರಾನೇ ಆ ವಾಯ್ಸ್ ಮಾಡ್ಯುಲೇಷನ್ ಜೊತೆ ಮಾಡೋದು ತುಂಬಾ ಕಷ್ಟ ಆಗುತ್ತೆ ನನಗೆ. ಬಟ್ರೆ ನಿಮಗೆ ಗೊತ್ತಿರೋ ಅಂತ ಯಾವ್ದೋ ಒಂದು ಉತ್ತರ ಕರ್ನಾಟಕದ ಡೈಲಾಗ್ ನೀವು ಹೇಳಿದ್ರೆ ರಕ್ಷಿತಾ ಮೇಡಮ್ ಹೇಳ್ತಾರೆ. ಅದ್ ಯಾವ್ದೋ ಅಸುಡ ಅಸುಡ ಅಂತ ಹಾಡ್ ಬರಲ್ಲ ಅವ್ರಿಗೆ. ಕೈ ಕೈಯ ಕಚ್ಚ ಸುಡ ಬಸುಡ ತಲೆ ಕೆಟ್ಟ, ನೀವ್ ಹೇಳ್ಬೇಕು ಮುಂದೆ. ತಲೆ ಕೆಟ್ಟ ಬಟ್ಟ ಬುಡ ಬುಡ. ಕರೆಕ್ಟ್ ಆಗಿದೆ. ಅವ್ನಿಗೆ ಏನ್ ಆನಂದ ಆಗೈತೆ ನೋಡ್ರಿ, ನಂಗೆ ತಲೆ ಕೆಟ್ಟಿದ್ದದ್ ಮುಂದೆ. ಓಕೆ, ಗ್ರ್ಯಾಂಡ್ ಫಿನಾಲೆ ಕಾಮಿಡಿ ಕಿಲಾಡಿ ಸೀಸನ್ 3ಯ ಮೊದಲನೇ ಆಕ್ಟ್ ಬೌಂಡ್ರಿ. ನಮ್ಮ ಜಡ್ಜಸ್ ಅವರ ಸೀಕ್ರೆಟ್ ಮಾರ್ಕ್ಸ್ ನ ಕೊಟ್ಟಿರ್ತಾರೆ, ಅದನ್ನ ಕೊನೆಯಲ್ಲಿ ನೋಡೋಣ. ನೆಕ್ಸ್ಟ್ ಮುಂಬರೋ ಆಕ್ಟ್ಗಳನ್ನ ಚೆನ್ನಾಗಿ ಮಾಡಿ ಅಂತ ಹೇಳ್ತಾ ಈಗ ಆಲ್ ದ ಬೆಸ್ಟ್ ವಿಶ್ ಮಾಡ್ತಾ ಇದೀನಿ. ಥ್ಯಾಂಕ್ ಯು ಸೋ ಮಚ್. ಒಂದು ಸೂಪರ್ ಡೂಪರ್ ಆಕ್ಟ್ ನ ನೋಡಾಯ್ತು. ಈಗ ನಮ್ಮ ಗ್ರ್ಯಾಂಡ್ ಫಿನಾಲೆಯ ಮುಂದಿನ ಪರ್ಫಾರ್ಮೆನ್ಸ್ ನೋಡಕ್ಕೆಲ್ಲ ರೆಡಿನಾ? ನಮಸ್ಕಾರ ಕರ್ನಾಟಕ. ಮತ್ತೆ ವೀಕೆಂಡ್ ಬಂತು, ನಾನು ರಮೇಶ್ ಬಂದಾಯ್ತು, ಶುರು ಮಾಡ. ವೀಕೆಂಡ್ ವಿತ್ ಶಿವಾಜಿ ಸುರತ್ಕಲ್. ಸೂಪರ್. ನಮ್ಮ ಪುರಾಣಗಳಲ್ಲಿ ಇಂದ್ರನಿಗೆ 1000 ಕಣ್ಣುಗಳಂತೆ. ಇವತ್ತು ಒಂದಿನಕ್ಕೆ ನಾನು ಇಂದ್ರನಾಗಿ ಇರಬಾರ್ದ ಅನಿಸ್ತಾ ಇದೆ, ಯಾಕಂದ್ರೆ 2 ಕಣ್ಣುಗಳು ಸಾಲಲ್ಲ ಇದನ್ನ ನೋಡಕ್ಕೆ. ನೀವೀಗ ನೀವು ಹೇಳಿದ್ರಲ್ಲ 1000 ಕಣ್ಣುಗಳು ಅಂತ, ಆ 1000 ಕಣ್ಣುಗಳನ್ನ ತೋರಿಸ್ತಾರೆ ಸರ್ ನಮ್ಮ ಜನ, ನೋಡ್ತೀರಾ? ಎಸ್.